ನಮಸ್ಕಾರ ವೀಕ್ಷಕರು, ಎಲ್ಲರಿಗೂ DS ಆಸುಲಾಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನ ಮತ್ತೊಮ್ಮೆ ಒಂದು ಗಣೇಶ ಗೋಡನ್ ಕರ್ಕೊಂಡ್ ಬಂದಿನಿ. ನೋಡ್ತಿರ್ಬೋದು ಎಷ್ಟು ದೊಡ್ಡ ಗೋಡನ್ ಹಿಂಭಾಗ ಅಂದ್ಬಿಟ್ಟು. ಇದಿರೋದು ಬಂದ್ಬಿಟ್ಟು ಬತ್ರಳ್ಳಿ ಅಂದ್ಬಿಟ್ಟು ನಮ್ಮ ಹೊಸಕೋಟೆ ಟೋಲಿಂದ ಕೇವಲ 5 ಕಿಲೋಮೀಟರ್ ದೂರ ಆಗುತ್ತೆ. ಇವರು ನಿಮಗೆ ಹೋಲ್ಸೇಲ್ ರಿಟೇಲ್ ಎರಡೂ ದರದಲ್ಲಿ ಕೊಡ್ತಾರೆ. ಬಟ್ ಅಟ್ ಪ್ರೆಸೆಂಟ್ ಇವಾಗ ಇವ್ರ ಇರುವಂಥದ್ದು 3.5 ಅಡಿಯಿಂದ 2 ಅಡಿ ಹೋಲ್ಸೇಲ್ಗೆ ಅವೈಲೇಬಲ್ ಇದೆ. 13 ಅಡಿ ಗಂಟ ಪೇಪರ್ ಗಣೇಶ ಸಿಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಪುಟ್ ಗಣೇಶ ಅಂತ ಹಿಡಿದು 5 ಫೀಟ್ ಗಂಟೆ ಮಣ್ಣಿಲ್ಲ ಅವೈಲೇಬಲ್ ಇದೆ. ಅದಕ್ಕೆ ಸ್ವಲ್ಪ ದೊಡ್ಡದಾಗಿರೋದು ಬೇಕು ಅಂದ್ರೆ ಪೇಪರ್ ಅವೈಲೇಬಲ್ ಇದೆ. ಸೊ ಬನ್ನಿ ಬರ್ದಾರ ಮಾತಾಡ್ತಾ ಹೋಗೋಣ. ಮತ್ತೆ ಎಷ್ಟು ಥರ ಡಿಫ್ರೆಂಟ್ ಮಾಡೆಲ್ಸ್ ಇದೆಲ್ಲ ತಿಳ್ಕೊಂಡು ತಗೋಣ ಬನ್ನಿ. ಬ್ರದರ್ ನಮಸ್ತೆ. ಹೇಳಿ ಬ್ರೋ. ಹೇಳಿ ಬ್ರದರ್, ನೀವು ಪರಿಚಯ ಮಾಡ್ಕೊಡಿ ನಮಗೆ. ನಮ್ಮ ಹೆಸರು ಅಕ್ಷಯ್ ಅಂತ. ನಮ್ಮದು ಬಂದು ಪುಷ್ಪ ಗೌರಿ ಮತ್ತು ಗಣಪತಿ ತಯಾರಕರು. ನಮ್ಮ ಲೊಕೇಶನ್ ಬಂದು ಭಕ್ತರಳ್ಳಿ ಗೇಟ್, ಹೊಸಕೋಟೆಯಿಂದ 5 ಕಿಲೋಮೀಟರ್ ಆಗುತ್ತೆ. ನೀವು ಚನ್ಸಂದ್ರ ವೈಟ್ ಫೀಲ್ಡ್ ಕಡೆಯಿಂದ ಬರೋದಾದ್ರೆ ಚನ್ಸಂದ್ರ ಮೇಲೆ ಬರ್ಬೋದು, ಕೊಳ್ಳೂರು ಮಲ್ಸಂದ್ರ ಮೇಲೆ. ನಮ್ದು ಬಂದು ಇಲ್ಲಿ 5 ಮಣ್ಣಿನ ಗಣಪತಿ ಮಾಡ್ತೀವಿ, ಮತ್ತೆ ಪೇಪರ್ ಸಿಗುತ್ತೆ. ನೀವು ತಯಾರಿಸೋದು ಹೇಗೆ? ಎಲ್ಲ ನಮ್ದೇ. ನಾವು ವರ್ಷದಿಂದ ವರ್ಷ ಇದೇ ಕೆಲಸ, ಪ್ರತಿ ವರ್ಷನೂ ಇದೇ ಕೆಲಸ ಮಾಡೋದು. ನಾವು ಏನೇ ಇದಾಗ್ಲಿ ಎಲ್ಲಾ ತರನು ನಾವು ವೆರೈಟಿ ಆಗಿ ಗಣೇಶ ಮಾಡ್ತೀವಿ. ಇವಾಗ ನಿಮ್ಮ ಹತ್ರ ಎಷ್ಟು ಫೀಟ್ ಗಣೇಶ ಸಿಗುತ್ತೆ? ನಮ್ಮ ಹತ್ರ 1 ಅಡಿ 3/4 ಅಡಿಯಿಂದ ಹಿಡಿದು 6 ಅಡಿ ಗಂಟ ಮಣ್ಣು ಸಿಗುತ್ತೆ. 3/4 ಅಡಿಯಿಂದ 6 ಅಡಿ ಮಣ್ಣು ಸಿಗುತ್ತೆ. ದೊಡ್ಡದು ಪೇಪರ್ ಗಣೇಶ ಬಂದು 12 ಅಡಿ ಗಂಟ ಸಿಗುತ್ತೆ. 12 ಅಡಿ ಗಂಟ 6 ಅಡಿಯಿಂದ. ಇದು ನಿಮ್ಮ ಹತ್ರ ಒಂದು ಇವಾಗ 6 ಫೀಟ್ 5 ಫೀಟ್ ಅಲ್ಲಿ ಎಷ್ಟು ಮಾಡೆಲ್ಸ್ ಅವೈಲೇಬಲ್ ಇದೆ? ನಮ್ಮ ಹತ್ರ 6 ಫೀಟ್ 5 ಫೀಟ್ ಅಲ್ಲಿ ಏನಿಲ್ಲ ಅಂದ್ರೂ 25 ರಿಂದ 30 ವೆರೈಟಿ ಇದೆ. 30 ಮಾಡೆಲ್ಸ್ ಎಲ್ಲಾ ತರಾನು ಸಿಗುತ್ತೆ ನಿಮ್ಗೆ. ಯಾವ ತರ ಡಿಫ್ರೆನ್ಸ್ ಬೇಕು. ಮತ್ತೆ ಸ್ಟೋನ್ ವರ್ಕ್ ಎಲ್ಲ ಅವೈಲೇಬಲ್ ಇದೆ. ಯಾರು ಬಂದು ಬುಕ್ ಮಾಡಿದ್ರೆ ಸ್ಟೋನ್ ವರ್ಕ್ ಎಲ್ಲ ಕೊಡ್ತೀವಿ. ರಿಕ್ವೈರ್ಮೆಂಟ್ ಹೆಂಗ್ ಹೋಗುತ್ತೆ ಆ ತರ ಕೊಡ್ತೀವಿ. ಇವಾಗ ಇಫ್ ಇನ್ ಕೇಸ್ ನಿಮಗೆ ಕಸ್ಟಮೈಸ್ ಬೇಕು, ಕಲಬರ್ಗೆ ಇಂತ ಡಿಸೈನ್ ಮಾಡ್ಕೊಡಿ ಅಂತ ಅಂತವ್ರು ಮಾಡ್ಕೊಡ್ತಾರೆ. ಆ ತರ ಎಲ್ಲ ನಮ್ಮ ಹತ್ರ ಅವೈಲೇಬಲ್ ಇದ್ರೆ ಅದೇ ಫಸ್ಟ್ ಬಂದು ಅವ್ರು ಬುಕಿಂಗ್ ಮಾಡಿ 3 ತಿಂಗಳು ಮುಂಚೆ ಬುಕ್ ಮಾಡ್ಕೊಬೇಕು. ಓಕೆ, ನಿಮ್ಮ ಹತ್ರ ಪುಟ್ ಗಣೇಶ ಅಂತ ಹೇಳಿದ್ರಿ, ಅದೆಲ್ಲ ಈಗ ಆಲ್ಮೋಸ್ಟ್ ಇದರದೆಲ್ಲ ಹೋಲ್ಸೇಲ್ ಗೆ ಕೊಡೋದಾರೆ? ಹೌದು, ಎಲ್ಲ ನಾವು ಈಗ ಎಲ್ಲ ಸ್ಟಾಕ್ ಇಲ್ಲ. ಈಗ 3 ಅಡಿ ಗಂಟ ಇದೆ ಸ್ಟಾಕ್. ಓಕೆ, ಒಂದು 3/4 ಅಡಿಯಿಂದ ಬಂದು 3 ಅಡಿ ಗಂಟ ಸ್ಟಾಕ್ ಇದೆ. ಇನ್ನೆಲ್ಲ ಸೋಲ್ಡ್ ಔಟ್ ಆಗಿದೆ. ಇನ್ನೆಲ್ಲ ರಿಟೇಲ್ ಇದೆ. ರಿಟೇಲ್ ಪ್ರೈಸ್. ಓಕೆ, ಹೋಲ್ಸೇಲ್ ಅಲ್ಲ, ಖಾಲಿ ರಿಟೇಲ್ ಪ್ರೈಸ್ ಇದೆ. ಓಕೆ ಓಕೆ ಓಕೆ. ನೀವು ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ? ನಿಮಗೆ ಹೊಸಕೋಟೆಯಿಂದ ಎಷ್ಟು ದೂರ ಆಗುತ್ತೆ? ಹೊಸಕೋಟೆಯಿಂದ 5 ಕಿಲೋಮೀಟರ್ ಇಲ್ಲಿಗೆ. ಓಕೆ, ಹೊಸಕೋಟೆ ದೊಡ್ಡಗಟ್ಟಂಬಿ ಮೇನ್ ರೋಡ್, ಕಾಲೇಜ್ ರೋಡ್. ಹೇಳ್ಬೇಕಂದ್ರೆ ಸರ್ಜಾಪುರ ಇದೆ. ಸರ್ಜಾಪುರದಿಂದ ಹಿಂಗ್ ಬರ್ಬೋದು ನಿಮಗೆ. ಸರ್ಜಾಪುರದಿಂದ ಅಂದ್ರೆ ಸರ್ಜಾಪುರದಿಂದ ಗುಂಜೂರು ವರ್ತೂರ್ ಮೇಲೆ ಬಂದ್ರೆ ವೈಟ್ ಫೀಲ್ಡ್, ಅಲ್ಲಿ ಚನ್ಸಂದ್ರದಿಂದ ಈ ಕಡೆ ಬರ್ಬೋದು, ಕೊಳ್ಳೂರು ಮಲ್ಸಂದ್ರ ರೋಡ್. ಈ ಟೋಲಿಂದ ಅಂದ್ರೆ ಹೊಸಕೋಟೆ ಬಂದು ಕಾಲೇಜ್ ರೋಡ್, ಚಿಕ್ಕತಿರ್ತಿ ರೋಡ್. ಓಕೆ ಓಕೆ. ಚಿಕ್ಕತಿರ್ತಿ ರೋಡ್ ಅಂದ್ರೆ ಹೊಸಕೋಟೆಯಿಂದ 5 ಕಿಲೋಮೀಟರ್ ಇಲ್ಲಿಗೆ. ಹೇಳಿ ಬ್ರೋ. ಇದು ಬಂದು 5 ಫೀಟ್ ಗಣೇಶ, ಪೇಟ ಗಣೇಶ, ನವಿಲ್ ಮೇಲೆ ಕೂತಿದೆ. ಓಕೆ, ನೋಡಿ ವಿಷಯ ಇದೆಲ್ಲ ಪಕ್ಕ ಪರಿಶುದ್ಧ ಮಣ್ಣಿನ ಗಣೇಶ, ಫುಲ್ ಎಕೋ ಫ್ರೆಂಡ್ಲಿ ಗಣೇಶ. ಓಕೆ, ನೋಡಿ ಆಕ್ಚುಲಿ ಬಹಳಷ್ಟು ಕಡೆ ನಿಮಗೆ ಕಿರೀಟ ಇರುತ್ತೆ, ಬಟ್ ಇದು ಡಿಫ್ರೆಂಟ್ ಆಗಿದೆ. ಪೇಟ ಇರುತ್ತೆ ಗಣೇಶ ನೋಡ್ತಿರ್ಬೋದು. ಇದು ಎಷ್ಟು ಫೀಟ್ ಇದೆ ಬರ್ತಾರೆ? ಇದು 5 ಫೀಟ್ ಇದೆ ಬ್ರೋ. ಅದು 5 ಫೀಟ್ ಇದೆ. ಹಿಂಭಾಗದಲ್ಲಿ ನಿಮಗೆ ನವಿಲ್ ಪಕ್ಕದ ಕೂತಿರ್ತಾರೆ ಗಣೇಶ ಆಕ್ಚುಲಿ ನೋಡ್ತಿರ್ಬೋದು. ನೋಡಿ ಇಷ್ಟೇ ಅಲ್ಲ ವಿಷಯ. ನೋಡಿ ಒಂದು ಗೋಡನ್ ಫುಲ್ ಇದೆ. ಒಂದು ಆಲ್ಮೋಸ್ಟ್ ನೀವು ರ್ಯಾಂಡಮ್ ಆಗಿ ತೋರಿಸ್ತಾ ಹೋಗ್ತೀನಿ. ಎಲ್ಲ ಇದೆಲ್ಲ ಪುಟ್ ಗಣೇಶ, ಲಾಸ್ಟ್ ನೋಡ್ತಿರೋದು ಪೇಪರ್ ಗಣೇಶ. ಸೊ ಈ ಲೈನಿಂದ ಒಂದೊಂದಾಗಿ ನೋಡ್ತಾ ಹೋಗೋಣ. ಸರ್ ಇದರಲ್ಲಿ ಬರ್ತಾರೆ ಇದು ಚಿಕ್ಕದು? ಇದು ಬಂದು 3.5 ಫೀಟ್ ಬರುತ್ತೆ ಇದು. ಓಕೆ, ಇದು ಬಂದು ನವಿಲ್ ಮೇಲೆ ನವಿಲ್ ಹಿಂಭಾಗದಲ್ಲಿ ನವಿಲ್ ಇರ್ತಾರ ನೋಡಿ. ಆಕ್ಚುಲಿ ಹಿಂಭಾಗದಲ್ಲಿ ನವಿಲ್ ಕುತ್ಕೊಂಡು ಆತರ ಬಹಳಷ್ಟು ಕಡೆ ಚೇರ್ ಕೂತ್ರೋದು ನೋಡಿದ್ದೀರಾ? ನೋಡಿ ಇದು ಹಂಸನ್ ಮೇಲೆ ಕೂತ್ಕೊಂಡಿದೆ. ಸೊ ಆತರ ಡಿಫ್ರೆಂಟ್ ಪ್ಯಾಟರ್ನ್, ಎಲ್ಲಾ ತರನು ಡಿಫ್ರೆಂಟ್ ಇದೆ. ಓಕೆ, ಬಟ್ ಇಲ್ಲಿ ಬಂದು ನೋಡಿ ದೊಡ್ಡದು ಇದು ಎಷ್ಟು? 4 ಫೀಟ್ ಇದೆ. 5 ಫೀಟ್ ಇದೆ ಇದು 5 ಫೀಟ್. ಇದು ಬಂದು 3.5 ಅಡಿ ನೋಡ್ತಿರ್ಬೋದು. ಸೇಮ್ ಎರಡು ಡಿಫ್ರೆನ್ಸ್, ಏನು ಡಿಫ್ರೆನ್ಸ್ ಇಲ್ಲ. ಬಟ್ ನಿಮಗೆ ಚಿಕ್ಕ ತಗೊಂಬೋದು, ದೊಡ್ಡ ಬೇಕಾ ದೊಡ್ಡ ತಗೊಂಬೋದು. ಹೌದು, ಅದೇ ಡಿಫ್ರೆನ್ಸ್. ಅದೇ ಹೇಳ್ತಾ ಇದ್ದೀನಿ. ಇದು ನಿಮಗೆ ಇಫ್ ಇನ್ ಕೇಸ್ ದೊಡ್ಡದಾಗುತ್ತೆ ಅಂದ್ರೆ ಚಿಕ್ಕದು ಹೋಗ್ಬೋದು ನೀವು. ಇದು ನೋಡಿ, ಇದರಲ್ಲಿ ನಿಮಗೆ 2 ತರ ಕಲರ್ ಇದೆ. ಒಂದು ಸ್ಕಿನ್ ಕಲರ್ ನೋಡಬಹುದು, ಇದು ಕ್ರಿಸ್ಟನ್ ಕಲರ್. ಹೌದೌದು, ಕ್ರಿಸ್ಟನ್ ಕಲರ್ ಇದು ನೋಡಿ ನೋಡ್ತಿರ್ಬೋದು. ಚೆನ್ನಾಗಿದೆ ನೋಡಿ. ಬಟ್ ನಿಮಗೆ ಕೊಳಲು ಬರುತ್ತೆ. ಇದು ಬಂದು ಎರಡು ಕೂಡ ಕ್ರಿಸ್ಟನ್ ಕಾನ್ಸೆಪ್ಟ್ ಇದೆ ನೋಡ್ತಿರ್ಬೋದು. ಕಲರ್ ಡಿಫರೆನ್ಸ್ ಇದೆ. ಅದೇ ನೋಡಿ ಸಗದಾಗಿದೆ. ಬಟ್ ಎಲ್ಲ ಪರಿಶುದ್ಧ ಮಣ್ಣಿನ ಗಣೇಶ ನೋಡ್ತಿರ್ಬೋದು. ಪಕ್ಕ ಈಕೋ ಫ್ರೆಂಡ್ಲಿ ಗಣೇಶ. ಅದಾದ್ಮೇಲೆ ಸ್ವಲ್ಪ ದೊಡ್ಡದು ಗಣೇಶ ಬರ್ತದೆ. ಇದು ಎಷ್ಟು ಫೀಟ್ ಬರ್ತದೆ? ಇದು 5 ಫೀಟ್. ಇದು 5.5 ಬರುತ್ತೆ. ಇದು ಬಂದು ಹಂಸ ಮೇಲೆ ಕೂತಿರೋದು ಇದು. ನೋಡಿ ಅಕ್ಷರ, ಇದು ಹಿಂಭಾಗದಲ್ಲಿ ಹಂಸ ಇದೆ. ಹಂಸದ ಮೇಲೆ ಕೂತಿರ್ತಾರೆ ಗಣೇಶ. 5.5 ಅಡಿ ಗಣೇಶ ನೋಡ್ತಿರ್ಬೋದು. ಬಟ್ ಇದರಲ್ಲಿ ನಿಮಗೆ ಸೇಮ್ ಕಲರ್ ಅಲ್ಲಿ ಡಿಫ್ರೆಂಟ್ ಇದೆ. ನೋಡಿ ಇಲ್ಲಿ ಇದೆ, ನೋಡಿ ಇದು ನೋಡಬಹುದು. ಇದು ನೋಡಿ, ಇದೊಂಥರ ಯೆಲ್ಲೋ ಕಲರ್ ಇದೆ. ಇದು ಬಂದು ಸ್ಕಿನ್ ಕಲರ್ ಇದೆ ನೋಡ್ತಿರ್ಬೋದು. ಅದಾದ್ಮೇಲೆ ಇದು ನೋಡಿ, ಇದು ಕೂಡ ಯೆಲ್ಲೋ ಕಲರ್ ತೋರಿಸ್ತಾನ. ಇದು ನೋಡಬಹುದು ಸ್ಕಿನ್ ಕಲರ್. ಇದು ಕೂಡ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ನೋಡಿ ಇದೆರಡು ಒಂದೇನೆ, ಬಟ್ ಇದು ಬಂದು ಪೇಟ ಹಾಕೊಂಡಿರೋದು, ಇದು ಬಂದ್ಬಿಟ್ಟು ಕಿರೀಟ ಇರುತ್ತೆ. ನಿಮ್ ಬಹಳ ಮಾಡಲ್ ಡಿಫ್ರೆಂಟ್ ಅವೈಲೇಬಲ್ ನೋಡ್ತಿರ್ ಬಂದ್ವಿ ಇಲ್ಲಿ. ಅದಾದ್ಮೇಲೆ ಇದು ನೋಡಿ, ಇದೇನ್ ನೋಡ್ತಾರಲ್ಲ, ಇದು ಈ ಕಲರ್ ಎರಡು ಒಂದೇ ನೋಡಿ. ಇದು ಬಂದು ಎಲ್ಲೋ, ಇದು ಬಂದು ಫುಲ್ ವೈಟ್. ನಿಮ್ಗೆ ಪ್ಯಾಟರ್ನ್ಸ್ ಚೆನ್ನಾಗಿದೆ ಆಕ್ಚುಲಿ ಹೇಳ್ಬೇಕಾದ್ರೆ. ಇಲ್ಲಿ ನೋಡ್ತಿರ್ಬೋದು, ಇದು ಒಂಥರ ಮಾರ್ಬಲ್ ಫಿನಿಶಿಂಗ್ ತರ ಇದೆ. ಚೆನ್ನಾಗಿ ನೋಡ್ತಾ ಇದ್ರೆ ಜನ ಎಲ್ಲ ಟ್ರೆಂಡೇ ಕೇಳ್ತಾರಲ್ಲ. ನಿಜ ರೆಡಿ ಕೊಟ್ಟಷ್ಟು ಚೆನ್ನಾಗಿರುತ್ತೆ. ಜನ ಬರ್ತಾ ಚೇಂಜ್ ಕೇಳ್ತಾ ಇದ್ರೆ ನಾವು ಟ್ರೆಂಡ್ ಕೊಡ್ತಾ ಇರ್ಬೇಕಲ್ಲ. ಖಂಡಿತ. ಅದಮ್ಮ ನೋಡಿ, ಇದು ನೋಡ್ಬೋದು ವೀಕ್ಷಕರೇ. ಇದೊಂಥರ ನಿಮಗೆ ಆರೆಂಜ್ ಒಂಥರ ರೆಡ್ ಮಿಕ್ಸ್ ಇದೆ ಆಕ್ಚುಲಿ ಗಣೇಶ ನೋಡ್ತಿರ್ಬೋದು. ಇದು ಈ ಲೈನ್ ಅಲ್ಲಿ ಇರೋದಲ್ಲ 5 ಫೀಟ್ ಗಣೇಶ. 5.5 ಅಡಿ ಗಣೇಶ. 5 ಫೀಟ್ ಇದೆ. ಇದು ನೋಡಿ ವೀಕ್ಷಕರೇ, ಇದು ಬಂದು ಪಾಟೀಲ್ ಗಣೇಶ ನೋಡ್ತಿರ್ಬೋದು. ನೋಡಿ ಸಖತ್ ಹ್ಯೂಜ್ ಆಗಿದೆ ನೋಡಿ. ಪಾಟೀಲ್ ಗಣೇಶ ಅಂದ್ರೆ ಆಕ್ಚುಲಿ ಹಿಂಗೆ ಇರ್ಬೇಕು, ಹೇಳ್ಬೇಕಂದ್ರೆ ಅಗ್ಲ ಇರ್ಬೇಕಾಗು, ಫೇಸ್ ಅದೆಲ್ಲ ಅಗ್ಲ ಇರ್ಬೇಕು. ಸೊಂಡು ಎಲ್ಲ ನೋಡಿ ಸಖತ್ತಾಗಿದೆ ನೋಡಿ. ದಂತ ಎಲ್ಲ ಹೇಗಿದೆ
ಚೆನ್ನಾಗಿದೆ. ಇದು ನಾರ್ಮಲ್ ನಿಮಗೆ ಬೇಸಿಕ್ ಕಲರ್ ಇದೆ ಆಕ್ಚುಲಿ, ವೈಟ್ ಏನ್ ಜಾಸ್ತಿ ನೀವು ಅಂದ್ರೆ ವಿಜಿಟ್ ಮಾಡಬೇಡ. ಪ್ಲೈನ್ ಗಣೇಶ ಕೇಳ್ತಾರಲ್ಲ ಪಾಟೀಲ್ ಅಲ್ಲಿ, ಅದು ಅದಕ್ಕೆ ಇದು. ಇದಕ್ಕೂ ಬೇಕಾದ್ರೆ ನಿಮಗೆ ಜ್ಯುವೆಲರಿ ವರ್ಕ್ ಎಲ್ಲ ಮಾಡೋದು ಸಕ್ಕತ್ತಾಗಿ ಕಾಣುತ್ತೆ. ಮತ್ತೆ ಸ್ಟೋನ್ ವರ್ಕ್ ಎಲ್ಲ ಅವೈಲಬಲ್ ಇದೆ. ಮತ್ತೆ ನಾವು ಏನೋ ಬಂದು ಬುಕ್ ಮಾಡಿದ್ರೆ ಸ್ಟೋನ್ ವರ್ಕ್ ಎಲ್ಲ ಮಾಡ್ಕೊಡ್ತೀವಿ. ಓಕೆ, ಇನ್ನು ರೆಡಿ ಆಗಿರೋದು ಇದೆಯಲ್ಲ, ಹೌದೌದು, ರೆಡಿ ಆಗಿರೋದು ತೋರಿಸ್ತೀನಿ. ಮೊದಲ ಎಲ್ಲ ನೋಡ್ತಾ ಹೋಗ್ಬಿಡೋಣ. ನೋಡಿ ಇದು ಕೂಡ ಅಷ್ಟೇ, ಇಲ್ಲೇನೆಲ್ಲ ನೋಡಿದ್ದೀರಾ ಡಿಫ್ರೆಂಟ್ ಆಗಿರೋ ಗಣೇಶಗಳು. ಓಕೆನಾ, ಇನ್ನ ಬನ್ನಿ ಈ ಕಡೆ ಹೋಗೋಣ. ನೋಡಿ ಇದು ಕೂಡ ಅಷ್ಟೇ ಪಾಟೀಲ್ ಗಣೇಶ. ಇಲ್ಲಿ ನೋಡಿದೀರಾ, ಇದು ಬಂದು ಕಿರೀಟ ಹಾಕೊಂಡಿರೋದು, ಇದು ಬಂದು ಪೇಟ ಹಾಕೊಂಡಿರ್ತಾರೆ ಪಾಟೀಲ್ ಗಣೇಶ. ನೋಡಿ ಡಿಫ್ರೆಂಟ್ ಅವೈಲಬಲ್ ಇದೆ. ಇದು ಎಲ್ಲ ಸ್ವಲ್ಪ ಬುಕಿಂಗ್ ಆಗ್ಬಿಟ್ಟಿದೆ. ನೋಡಿ ಬುಕಿಂಗ್ ಆಗಿರೋದಕ್ಕೋಸ್ಕರ ಅವ್ರ ಹತ್ರ ಕ್ಲೋಸ್ ಮಾಡಿದ್ದಾರೆ. ಓಕೆನಾ, ಪೇಪರ್ ಹಾಕಿದ್ವಿ. ಅದಾದ್ಮೇಲೆ ಇಲ್ಲಿ ನೋಡ್ಬೋದು ರಾಮ ಮಂದಿರ ಗಣೇಶ. ನೋಡಿ ಬಹಳಷ್ಟು ಕಡೆ ಒಬ್ಬೊಬ್ಬರಂತ ಡಿಫ್ರೆಂಟ್ ಪ್ಯಾಟರ್ನ್ಸ್ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಹಿಂಭಾಗದಲ್ಲಿ ನಿಮಗೆ ಪ್ರಭಾವಳಿ ರಾಮ ಇದ್ದಾರೆ, ಪಕ್ಕದಲ್ಲಿ ಹನುಮ ಕೂಡ ಇದ್ದಾರೆ. ನೋಡಿ ಮುಂದೆ ಗಣೇಶ ಕೂತಿರ್ತಾರ, ಸಾಕಾಗಿದೆ. ಇದೊಂದು ಎಷ್ಟು 5 ಫೀಟಾ? 5 ಫೀಟ್ ಇದೆ ನೋಡಿ ಸರ್, 5 ಫೀಟ್ ಸಾಕಾಗಿದೆ. ನೋಡಿ ನಾರ್ಮಲ್ ಆಗಿ ಮುಂದೆ ದರ್ಬಾರ್ ಮಾಡ್ತಾರೆ ಕೂತ್ಕೊಂಡಿರ್ತಾರೆ ಗಣೇಶ. ಹಿಂಭಾಗದ ಪ್ರಭಾವಳಿ ನಿಮ್ಗೆ ರಾಮ ಆಗಿರ್ಬೋದು, ಆಂಜನೇಯ ಇದೆ. ಸೂಪರ್. ಇದು ಕೂಡ ಅಷ್ಟೇ ಪಾಟೀಲ್ ಗಣೇಶ. ಈ ಕಡೆ ನೋಡಿದ್ರಲ್ಲ ಅದೇ ತರ ಪಾಟೀಲ್. ಎಲ್ಲ ಕಲರ್ ಡಿಫರೆನ್ಸ್ ಇದೆ. ಅದೇ ಹೇಳ್ತಾರೆ. ನೋಡಿ ಇದು ನೋಡಿ, ಇದು ಡಿಫ್ರೆಂಟ್ ಇದೆಯಾ? ಲೈಟ್ ಕಲರ್ ಇದೆ ಇಲ್ಲಿ. ಇದು ಬಂದು ಪಿಂಕ್ ಬರುತ್ತೆ, ಇದು ಪಕ್ಕ ನಿಮ್ಗೆ ಲೈಟ್ ಕಲರ್ ಬರುತ್ತೆ. ನೋಡಿ ನೋಡ್ತಿರ್ಬೋದು ಎಷ್ಟು ಡಿಫ್ರೆನ್ಸ್ ಇದೆ. ಅದಾದ ಇದು ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಕ್ರಿಶ್ಚಿಯನ್ ಕಾನ್ಸೆಪ್ಟ್ ಏನೇ, ಯಾಕಂದ್ರೆ ಹಿಂಭಾಗದಲ್ಲಿ ಮರ ನೋಡ್ಬೋದು, ಬಂಡೆ ಮೇಲೆ ಕೂತಿರ್ತಾರ ಕೃಷ್ಣ, ಕೊಳಲು ಉತ್ತಿರ್ತಾರ. ಸಗದಾಗಿ ನೋಡಿ ಕೃಷ್ಣ ಅಂದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ನೋಡಿ ನೋಡ್ತಿರ್ಬೋದು. ಇನ್ನ ಇದು ನೋಡಿ, ಅವ್ರು ಹೇಳಿದ್ರಲ್ಲ ಸ್ಟೋನ್ ವರ್ಕ್ ಮಾಡ್ತೀವಿ ಅಂದ್ಬಿಟ್ಟು ನೋಡ್ತಿರ್ಬೋದು. ಇಲ್ಲಿ ಮಹಾರಾಜ್ ಬಂದು ಗಣೇಶ ಬಂದಿದ್ದು ದರ್ಬಾರ್ ಗಣೇಶ ಇದೆ ಆಕ್ಚುಲಿ, ನೋಡ್ತಿರ್ಬೋದು. ನೋಡಿ ಇದೆಲ್ಲ ಸ್ಟೋನ್ ಚಿಕ್ಕದಾಗಿ ವರ್ಕ್ ಮಾಡಿದಾರೆ. ನೋಡಿ ಇಫ್ ಇನ್ ಕೇಸ್ ನಿಮ್ಗೆ ಬೇಕು ಅಂದ್ರೆ ಮಾಡ್ಕೊಡ್ತಾರೆ, ಬಟ್ ಅದೆಲ್ಲ ಅಡಿಷನಲ್ ಆಗುತ್ತೆ. ಅದೇ ಈಗಲೇ ಬುಕ್ ಮಾಡ್ಬೇಕು. ಬಟ್ ಇದು ಅಡಿಷನಲ್ ಅಲ್ವಾ, ಗಣೇಶನ್ ಜೊತೆ ಅಲ್ಲ. ಇಲ್ಲ ಅಡಿಷನಲ್ ಸಪರೇಟ್ ಚಾರ್ಜಸ್ ಆಗುತ್ತೆ. ಅದೊಂದು ಹೇಳ್ಬಿಡಿ, ಯಾಕಂದ್ರೆ ಒಟ್ಟಿಗೆ ಕೊಡ್ತೀವಿ ಕನ್ಫ್ಯೂಷನ್ ಆಗೋಯ್ತಾರೆ. ನೋಡ್ತಿರ್ಬೋದು. ಸೊ ಇದು ಸಖತ್ ಬೇಸಿಕ್, ಇದು ಬೇಸಿಕ್ ಜಾಸ್ತಿ ಇಲ್ಲ. ಇಫ್ ಇನ್ ಕೇಸ್ ನಿಮ್ಗೆ ಗ್ರ್ಯಾಂಡ್ ಆಗ್ಬೇಕು, ಗ್ರ್ಯಾಂಡ್ ಆಗು ಮಾಡ್ಕೊಡ್ತಾರೆ. ಗ್ರ್ಯಾಂಡ್ ಅಲ್ಲೂ ಇದೆ, ಸ್ವಲ್ಪ ಬೇಸಿಕ್ ಅಲ್ಲೂ ಇದೆ. ಅದೇ ನಿಮ್ ಬಜೆಟ್ ಮೇಲೆ ಹೋಗುತ್ತೆ. ಹೌದೌದು. ನೋಡಿ ನಮಗೆ ಲೈಟ್ ಆಗಿರ್ಲಿ ಅಣ್ಣ, ನಮ್ಮಲ್ಲಿ ಸ್ವಲ್ಪ ಗ್ರ್ಯಾಂಡ್ ಆಗಿರ್ಲಿ, ನಾವು ಇರುತ್ತಲ್ಲ. ನೋಡಿ ಸಖತ್ತಾಗಿದೆ. ಅದನ್ನ ಇಲ್ಲಿ ನೋಡ್ಬೋದು, ಇಯರಿಂಗ್ಸ್ ಕೂಡ ಮಾಡಿದ್ದಾರೆ. ಇದೇ ತರ ಮತ್ತೊಂದು ಇಲ್ಲಿ ನೋಡಬಹುದು. ಇಲ್ಲಿ ಇದು ಕೂಡ ಸೇಮ್ ಅದೇ ತರದ್ದೇ. ಇಲ್ಲಿ ಫುಲ್ ಸ್ಟೋನ್ ಮಾಡಿದ್ದಾರೆ. ಫುಲ್ ಸ್ಟೋನ್ ನೋಡಿ, ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಆಕ್ಚುಲಿ. ಅದಕ್ಕೆ ಕಂಪೇರ್ ಅಲ್ಲ, ಲಾಸ್ಟ್ ಗಣೇಶ ಇದು ಬುಕ್ ಮಾಡಿರೋ ಗಣೇಶ ಈ ತರ ಬೇಕು ಕಾನ್ಸೆಪ್ಟ್ ಅಂತ ಕೇಳಿರೋದಕ್ಕೆ ಎಲ್ಲ ವೆಲ್ವೆಟ್ ಅಲ್ಲೇ ನೋಡಿ, ಪಂಚೆ ಕೂಡ ಅದರಲ್ಲೇ ಇದೆ, ಫುಲ್ ಸ್ಟೋನ್ಸ್ ಎಲ್ಲ ಅದರಲ್ಲೇ ಬಂದಿದೆ. ಆಕ್ಚುಲಿ ಇದು ಬ್ಲೂ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಆಕ್ಚುಲಿ ಫುಲ್ ಬ್ಲೂ ಅಲ್ಲಿ ಮಾಡಿದ್ದಾರೆ. ಯಾವ ತರ ಕೇಳ್ತಾರೆ ನಾವು ಆ ತರ ರೆಡಿ ಇದ್ದೀವಿ. ಯಾವುದು ಹೂವ ಬೇಕು ಕೂತಿರೋದು? ಇಲ್ಲ, ಬಟರ್ಫ್ಲೈ ಇದು. ಸಾರಿ, ಬಟರ್ಫ್ಲೈ. ಸಾರಿ ನೋಡಿ, ಹಿಂಭಾಗದಲ್ಲಿ ಬಟರ್ಫ್ಲೈ, ಕೆಳಗಡೆ ಮೇಲೆ ಆರ್ಚ್ ಬಟರ್ಫ್ಲೈ ಇದೆ. ಆ ತರ ಕಾನ್ಸೆಪ್ಟ್ ಇದು. ನೋಡಿ ನೋಡ್ತಿರ್ಬೋದು. ನಿಮ್ಗೆ ವಿತೌಟ್ ಜ್ಯುವೆಲರಿ ಬೇಕಾದ್ರೆ ತಗೊಬಹುದು, ವಿತ್ ಜ್ಯುವೆಲರಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಲುಕ್ ಇರುತ್ತೆ ಅಷ್ಟೇ ನಿಮ್ಗೆ. ನೋಡಿ ಇದೆಲ್ಲ ಎಷ್ಟು ರಿಯಲಿಸ್ಟಿಕ್ ಆಗಿದೆ. ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿರುತ್ತೆ. ನೋಡಿ ಇವಾಗ ನಿಜವಾದ ಒಂದು ಆಭರಣ ಹಾಕೊಂಡ್ರೆ ಹೇಗಿರ್ತೀವಿ ಸೇಮ್ ಆ ತರ ಫೀಲಿಂಗ್ ಕೊಡ್ಬೋದು ನಿಮ್ಗೆ. ಇದು ಏನದು ಸೊಂಡ್ಲುಗಳು ಹಾಕ್ತಾರೆ, ಮತ್ತೆ ಜಲ ನೋಡ್ಬೋದು. ಇದೆಲ್ಲ ಫುಲ್ ಎಕೋ ಫ್ರೆಂಡ್ಲಿ ಗಣೇಶನೇ. ಬಟ್ ನಿಮ್ಗೆ ನೋಡಕ್ ಪಿಒಪಿ ಅನ್ಸುತ್ತೆ. ಫಿನಿಶಿಂಗ್ ವೈಸ್ ನೋಡಿ ನೋಡ್ತಿರ್ಬೋದು. ಫಿನಿಶಿಂಗ್ ಏನ್ ಫಿನಿಶಿಂಗ್ ಬರುತ್ತೆ 100% ಫಿನಿಶಿಂಗ್ ಕೊಡ್ತೀವಿ ಇದರಲ್ಲಿ. ನಿಜ. ಈ ವರ್ಷ ನಂಗೆ ಬಹಳಷ್ಟು ಅದೇ ಹೇಳೋದು, ಪಿಒಪಿ ತಗೊಳಕ್ ಹೋಗ್ಬೇಡಿ ಆದಷ್ಟು ಅಂತ ಹೇಳೋದು. ಇದು ನೋಡಿ ನಾರ್ಮಲ್ ಬೇಸಿಕ್ ಗಣೇಶ, ಅದು ಹಸು ತಲೆ ಮೇಲೆ ಕೂತಿರ್ತಾರ. ನೋಡ್ತಿರ್ಬೋದು. ಇದು ಬಂದು ವೈಟ್ ಕಲರ್ ನೋಡ್ತೀವಿ. ಇದೆಲ್ಲ 4.5 ಫೀಟ್ ಇದೆ. ಇದು 4.5 ಅಡಿ. ನೋಡಿ ಸರ್ 4.5 ಅಡಿ ಇದೆ. ನೋಡ್ತಿರ್ಬೋದು. ಸಾಕಾಗಿದೆ. ಇದು ಅಷ್ಟೇ, ಇದೆಲ್ಲ ಬುಕಿಂಗ್ ಆಗಿದೆ. ಇದು ಕೂಡ ಬುಕಿಂಗ್ ಆಗಿದೆ. ಇದು ಎಲ್ಲ ಇದರ ಕವರ್ ಹಾಕಿರೋದೆಲ್ಲ ಬುಕಿಂಗ್ ಆಗಿದೆ. ಇನ್ನು ಈ ಕಡೆ ಬರೋಣ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಿರ್ಬೋದು ಒಂದು ಶಿವನ್ ನೋಡಿ ಹೇಗೆ ಸಾಕಾಗಿದೆ. ನಂದಿ ಮೇಲೆ ಇರೋದು, ಹಿಂಭಾಗದಲ್ಲಿ ನದಿ, ಮುಂದೆ ಶಿವನ್ಗೆ ನಿಮ್ಗೆ ಇಲ್ಲಿ ಇದು ಒಂದು ಸ್ಕಿನ್ ಕಲರ್. ಓಕೆನಾ, ಸ್ಕಿನ್ ಕಲರ್ ಶಿವ. ಇದಕ್ಕೂ ನಿಮ್ಗೆ ಜ್ಯುವೆಲರಿ ವರ್ಕ್ ಮಾಡಿದ್ದಾರೆ. ಇದೆಲ್ಲ ನಿಮ್ಗೆ ಜಸ್ಟ್ ಸ್ಯಾಂಪಲ್ ವರ್ಕ್ ಇವಲ್ಲ. ಇದು ಆರ್ಡರ್ ಕೊಟ್ಟಿರೋದು ಮಾಡಿರೋದು. ಇದು ಆರ್ಡರ್, ಇದೆಲ್ಲ ಬುಕ್ ಆಗಿದೆ, ಆರ್ಡರ್ ಕೊಟ್ಟಿದ್ದಾರೆ ನಿಮ್ಗೆ. ಆರ್ಡರ್ ಕೊಟ್ಟಿರೋದು ನಮ್ಗೆ ಈ ತರ ಬೇಕು. ಓಕೆ ನೋಡಿ ವೀಕ್ಷರ, ನೋಡ್ತಿರ್ಬೋದು. ನೋಡಿ ಕಡೆ 6 ಪ್ಯಾಕ್ ನೋಡ್ಬೋದು ನಿಮ್ಗೆ. ಯಾರು ಅಷ್ಟೊಂದೆಲ್ಲ 6 ಪ್ಯಾಕ್ ಕೊಡಲ್ಲ. ನಿಜ. ದೊಡ್ಡ ಗಣೇಶ ಇರುತ್ತೆ, 6 ಪ್ಯಾಕ್ ನೋಡ್ಬೋದು ನೀವು. ಚೆನ್ನಾಗಿದೆ ನೋಡಿ. ಫೇಸಸ್ ಜನ ಹೆಂಗ್ ಕೇಳ್ತಾರೆ ಆತರ ನಾವು ಮಾಡ್ತೀವಿ. ನಿಜ. ಸ್ವಲ್ಪ ವೆರೈಟೀಸ್ ಕೊಟ್ಟರೆ ಚೆನ್ನಾಗಿ ಇಷ್ಟ ಆಗುತ್ತೆ. ವರ್ಷನೂ ಎಲ್ಲ ಇಂಪ್ರೂವ್ ಆಗ್ತಾ ಇರ್ಬೇಕಲ್ಲ. ಒಂದೇ ತರ ಇದ್ರೆ ಏನು ಚೇಂಜಸ್ ಕಾಣಿಸಲ್ವಲ್ಲ. ಇದು ನೋಡಿ, ಇದು ಬಂದ್ಬಿಟ್ಟು ಪಕ್ಕಾ ಶಿವನ ಕಲರ್, ಇದು ಬಂದ್ಬಿಟ್ಟು ಸ್ಕಿನ್ ಕಲರ್. ಇದು ಪಕ್ಕಾ ಶಿವ ಹೇಗಿರುತ್ತೆ ಕಲರ್ ಅದೇ ತರ. ಇದು ನೋಡಿ ನಿಮ್ಗೆ ಇಲ್ಲೇ ಡಿಫ್ರೆನ್ಶಿಯೇಟ್ ಗೊತ್ತಾಗುತ್ತೆ. ಇದು ವಿತ್ ನಿಮ್ಗೆ ಜ್ಯುವೆಲರಿ ವರ್ಕ್ ಆಗಿರೋದು, ಇದು ವಿತೌಟ್ ಜ್ಯುವೆಲರಿ. ಇಫ್ ಇನ್ ಕೇಸ್ ನಿಮ್ಗೆ ಯಾವ ತರ ರಿಕ್ವೈರ್ಮೆಂಟ್ ಇದೆ ಆ ತರ ತಗೋಬಹುದು. ಜ್ಯುವೆಲರಿ ಕೇಳಿದ್ರೆ ಮಾತ್ರ ನಾವು ರಿಕ್ವೈರ್ ಕೊಡ್ತೀವಿ. ನೋಡಿ ಅಲ್ಲೆಲ್ಲ ನಿಮ್ಗೆ ಅವಾಲೆ ಪಾಟೀಲ್ ಗಣೇಶ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ತೋರಿಸಿದೆ. ವೈಟ್ ಆಗಿರ್ಬೋದು, ಇದನ್ನ ನೋಡ್ಬೋದು. ನೋಡಿ ಇದು ಒಂಥರ ನಾರ್ಮಲ್ ಗಣೇಶ ಸಕಾಲಾಗಿದೆ. ಇದಾಗಿರ್ಬೋದು. ಇದು ನೋಡಿ ಅಲ್ಲಿ ಜ್ಯುವೆಲರಿ ವರ್ಕ್ ಮಾಡಿದ್ರೆ ಗೊತ್ತಾ ನಿಮಗೆ, ಪರ್ಪಲ್ ಕಾನ್ಸೆಪ್ಟ್. ಸೊ ಅದೇ ಕಾನ್ಸೆಪ್ಟ್ ಗಣೇಶನೇ. ಇದು ನಿಮ್ಗೆ ಬಂದು ಸ್ಕಿನ್ ಕಲರ್ ಬರುತ್ತೆ ಲೈನ್. ನೋಡ್ತೀವಿ. ಇದು ಜ್ಯುವೆಲರಿ ಮಾಡಿಲ್ಲ, ಬೇಕು ಅಂದ್ರೆ ಇನ್ ಕೇಸ್ ಮಾಡಿದ್ರೆ ಮಾತ್ರ ನಾವು ತಗೊಂತೀವಿ. ನೋಡಿ ವಿಚಾರ, ಇದು ಹಿಂಭಾಗದಲ್ಲಿ ಬಂದ್ಬಿಟ್ಟು ನಿಮ್ಗೆ ಬಟರ್ಫ್ಲೈ ಬರುತ್ತೆ, ಹೂವ ಮೇಲೆ ಕೂತಿರೋ ಗಣೇಶ. ಸೈಡ್ ದರ್ಬಾರ್ ತರ ಇದೆ ಆಕ್ಚುಲಿ. ನೋಡ್ತಿರ್ಬೋದು. ಇದೊಂದು 5.5 ಅಡಿ ಅಲ್ಲ? 5 ಅಡಿ. ಇದು ನೋಡಿ, ಇದು ಕೂಡ ಸಕ್ಕತ್ತಾಗಿದೆ. ಇದು ಗ್ಲಾಸಿ ಫಿನಿಶಿಂಗ್ ಆಕ್ಚುಲಿ. ಇದು ಬಂದ್ಬಿಟ್ಟು ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಇದು ಗ್ಲಾಸಿ ಫಿನಿಶಿಂಗ್. ಇದು ಬಂದು ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಇದು ಸಾರಿ ಗ್ಲಾಸಿ ಫಿನಿಶಿಂಗ್ ಬರುತ್ತೆ. ನೋಡ್ತಿರ್ಬೋದು. ಸಕ್ಕತ್ತಾಗಿದೆ ನೋಡಿ. ಮಕ ಫೇಸ್ ಅಗ್ಲ ಇದೆ. ಗಣೇಶಂಗೆ ಆಕ್ಚುಲಿ ಹಿಂಗೆ ಇರಬೇಕು. ಬಹಳ ಚಿಕ್ಕ ಫೇಸ್ ಮಾಡ್ಬಿಡ್ತಾರೆ.
ಪಕ್ಕ ಪರಿಶುದ್ಧ ಗಣೇಶ ಇದು ನೋಡಿ ಕೊಂಡೆ ಹಾಕೊಂಡಿರ್ತಾರೆ ಗಣೇಶ ಇದು ಅಷ್ಟೇ ಕ್ರಿಶ್ಚಿಯನ್ ತರ ಕಾನ್ಸೆಪ್ಟ್ ಕೂಡ ನೋಡ್ತಿರ್ಬೋದು ಬಟ್ ನಾರ್ಮಲ್ ಆಗಿ ಕೂತಿರ್ತಾರೆ ಅಷ್ಟೇ ನಾವು ಕಣ್ಣೆಲ್ಲ ಚೇಂಜಸ್ ಮಾಡಿದ್ದೀರಿ ಇದರಲ್ಲಿ ಕಣ್ಣು ಕಡೆ ಸೂರ್ಯನ ಇದು ಮಾಡಿದ್ದಾರೆ ನೋಡಿ ನೋಡ್ತಿರ್ಬೋದು ಡಿಫ್ರೆಂಟ್ ಆಗಿ ಇದು ಕೂಡ ಅಷ್ಟೇ ಪಾರ್ಟಿಯಲ್ಲಿ ನೋಡ್ತಿರೋದಲ್ಲ ಇದು ಪಾರ್ಟಿಲೆ ಇವಾಗ ಆಲ್ಮೋಸ್ಟ್ ಬುಕ್ ಆಗಿರೋಲ್ಲ ಇದು ಕೂಡ ಇವಾಗ ಇಲ್ಲಿ ತೋರ್ಸೋದಲ್ಲ ಸೇಮ್ ಅದೇ ಡಿಫ್ರೆಂಟ್ ಕಲರ್ ಅಲ್ಲಿ ನೋಡ್ತಿರ್ಬೋದು ಇದು ಬಂದು ಪೇಟ ಹಾಕೊಂಡಿರೋದು ಅದೇನೆ ಯಾವ ತರ ಜನಗೆ ನೋಡಿ ಇದು ಸಕಾಲ ತಾವ್ರೆ ಒಮ್ಮ ಕೂತಿರ್ತಾರೆ ಗಣೇಶ ಇದು ಸೈಡ್ ದರ್ ಬರ್ತಾರ ಕಾಲ್ ಮೇಲೆ ಕೂತಿರ್ತಾರ ಸಕಾಲ ನೋಡಿ ಗಣೇಶನ್ ತಲೆ ಎಷ್ಟು ಅಗ್ಲ ಇದೆ ನೋಡಿ ಯಾರು ಅಷ್ಟೊಂದು ಕೊಡಲ್ಲ ನಾವು ನಿಜ ನಿಜ ಚೆನ್ನಾಗಿದೆ ಗಣೇಶ ಸಿಂಪಲ್ ಆಗಿದೆ ಇರಬೇಕು ನಿಜ ನಿಜ ಬಹಳ ಸಿಂಪಲ್ ಆಗಿದೆ ನಿಮ್ಗೆ ಜಾಸ್ತಿ ವಿಜೃಂಭಣೆ ಬೇಡ ಸಿಂಪಲ್ ಆಗ್ಬೇಕು ಅನ್ನೋಂತಾರು ಇದು ಹೋಗ್ಬೋದು ನೋಡಿ ಇದೊಂಥರ ಡಿಫ್ರೆಂಟ್ ಆಯ್ತಾ ಇದು ಸೇಮ್ ಅದೇ ತರದ ಇದೊಂಥರ ಡಿಫ್ರೆಂಟ್ ಗಣೇಶ ನೋಡ್ತಿರ್ಬೋದು ಇದು ಬಂದು ಮಹಾರಾಜ್ ಗಣೇಶ್ ಇದು ಸೈಡ್ ದರ್ಬಾರ್ ಇವಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ನೋಡಿ ಇದು ಎಷ್ಟು ಫೀಟ್ ಬರ್ತದೆ 6 ಫೀಟ್ ಬರುತ್ತೆ ಇದು 6 ಅಡಿ ಗಣೇಶ ವೀಕ್ಷಣೆ ನೋಡ್ತಿರ್ಬೋದು ಸಕಾಲಾಗಿದೆ ನೋಡಿ ಒಂದೇ ತರ ಪ್ಯಾಟರ್ನ್ ಬೇಕಾದ್ರೆ 5 ತರ ಕಲರ್ಸ್ 5 ಅಲ್ಲ 6 ತರ ಕಲರ್ಸ್ ಇದರಲ್ಲಿ ಕಲರ್ ಕಾಂಬಿನೇಷನ್ ಇದೆ ನೋಡಿ ಹಿಂಭಾಗದಲ್ಲಿ ನೋಡ್ತಿರ್ಬೋದು ಇವಾಗ ಇದೇನು ನೋಡಿದ್ರಲ್ಲ ನೋಡಿ ಇದು ಈ ಗಣೇಶ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಇದು ಬಂದು ಗ್ರೇ ಕಲರ್ ಬರುತ್ತೆ ಇದು ಬಂದು ಸ್ಕಿನ್ ಟೋನ್ ಬರುತ್ತೆ ನಿಮಗೆ ಪಿಂಕ್ ಸ್ವಲ್ಪ ಪಿಂಕಿಶ್ ಸ್ಕಿನ್ ಟೋನ್ ಆತರ ಇದು ನೋಡಿ ಇದು ಎರಡು ಒಂದೇ ಬಟ್ ನಿಮಗೆ ಡಿಫ್ರೆಂಟ್ ಇದೆ ನೋಡಿ ಹಿಂಭಾಗದಲ್ಲಿ ನೋಡ್ತಿರ್ಬೋದು ತಾವರೆ ಹೂವು ಆಗಿರ್ಬೋದು ಇದು ಬಂದು ಸ್ಕಿನ್ ಕಲರ್ ಬರುತ್ತೆ ಇದು ಬಂದು ಕಿಂಗ್ ಕಲರ್ ಇದು ಬಂದು ಪಿಂಕ್ ಇದು ಬಂದು ಸ್ಕಿನ್ ಕಲರ್ ಬರುತ್ತೆ ನೋಡ್ತಿರ್ಬೋದು ಸೈಡ್ ಮಹಾರಾಜ್ ಅಲ್ಲಿ ಈ ತರ ಫಿನಿಶ್ ನೋಡಿ ಇದು ನೋಡಿ ಇದೇನ್ ನೋಡಲ್ಲ ಸೇಡ್ ದರ್ಬಾರು ಸೇಮ್ ಅದೇ ತರದ್ದೇ ನಿಮ್ಗೆ ನೋಡಿ ಇದೊಂದು ಕಲರ್ ಇದು ಜನ ಎಲ್ಲ ಚೇಂಜಸ್ ಪೈಂಟಿಂಗ್ ಕಲರ್ ಚೇಂಜಸ್ ಕೇಳ್ತಾರಲ್ಲ ಅದಕ್ಕೆ ನಾವು ಎಲ್ಲಾ ತರನು ಇಕ್ಕಿದೀವಿ ನಿಜ ನಿಜ ನೋಡ್ತಿರ್ಬೋದು ನಮ್ದೆಲ್ಲ ಎಲ್ಲ ಕೊಲ್ಹಾಪುರ ಸೈಡ್ ಪೇಂಟಿಂಗ್ ತರ್ಸೋದು ಇಲ್ಲೆಲ್ಲ ಮೊದ್ಲೆಲ್ಲ ನಾವು ಬೆಂಗಳೂರು ಪೇಂಟಿಂಗ್ ಮಾಡ್ತಾ ಇದ್ದಿದ್ದು ಬೆಂಗಳೂರಲ್ಲಿ ತರ್ತಾ ಇದ್ದಿದ್ದು ಈಗೆಲ್ಲ ನಾವು ಕೊಲ್ಹಾಪುರ ಮಹಾರಾಷ್ಟ್ರ ಓಕೆ ನಾವೆಲ್ಲ ಅಲ್ಲಿಂದನೇ ಎಲ್ಲ ಲೇಬರ್ಸ್ ಎಲ್ಲ ಬಂದು ಇಲ್ಲಿ ಮಾಡೋದು ನೋಡಿ ಇದು ನೋಡ್ಬೋದು ಇದು ಪುಟ್ಟದಾಗಿದೆ ಗಣೇಶ ಸಕಾಲಾಗಿದೆ ನೋಡಿ ಸ್ಟಾರ್ಟಿಂಗ್ ಎಂಟ್ರಿ ಅಲ್ಲಿ ತೋರಿಸ್ದೆ ಗೊತ್ತಾ ನಿಮ್ಗೆ ಅದೇ ತರ ಗಣೇಶನ ಬಟ್ ಅದು ಇದು ಬಂದ್ಬಿಟ್ಟು ಕೃಷ್ಣನ ಕಾನ್ಸೆಪ್ಟ್ ಯಾಕಂದ್ರೆ ಬೆಣ್ಣೆ ನೋಡ್ಬೋದು ನೀವು ಇಲ್ಲಿ ಬೆಣ್ಣೆ ತಿಂತಾರ ತರ ಗಣೇಶತ್ತು ಸಕಾಲಾಗಿದೆ ನೋಡಿ ಇನ್ನು ಇದೆಲ್ಲ ಬುಕಿಂಗ್ ಆಗೋಗಿದೆ ಇಲ್ಲಿ ನೋಡ್ಬೋದು ಸೇಮ್ ಇದೆ ಇಲಿ ರಥದ ವಾಹನ ಮುಂದೆ ಇಲಿ ಬಹಳಷ್ಟು ಕಡೆ ನಿಮ್ಗೆ ರಥದಲ್ಲಿ ಮುಂದೆ ನಿಮ್ಗೆ ಕುದುರೆ ನೋಡಿರ್ತಾರ ಬಟ್ ಇಲ್ಲಿ ನಿಮ್ಗೆ ಇಲಿ ನೋಡ್ಬೋದು ಡಿಫ್ರೆಂಟ್ ಆಗಿದೆ ಸಿಕ್ಕದಾಗಿದೆ ಸಕಾಲಾಗಿದೆ ನೋಡಿ ಸಕಾಲಾಗಿದೆ ಇದು ಎಷ್ಟು ಫೀಟ್ ಇದೆ ಬರ್ತಾರೆ 3 ಫೀಟ್ 3.5 ಫೀಟ್ ಇದೆ 3 ಅಡಿ 3.5 ಅಡಿ ನೋಡ್ತಿರ್ಬೋದು ನೋಡಿ ಸಕಾಲಾಗಿದೆ ನೋಡಿ ಎಷ್ಟು ಉದ್ದಾಗಿ ಸಕಾಲಾಗಿದೆ ಗಣೇಶ ಸೂಪರ್ ಇನ್ನ ಬನ್ನಿ ಈ ಕಡೆ ಬರೋಣ ಇದೆಲ್ಲ ಈ ಕಡೆ ಎಲ್ಲ ಪುಟ್ ಗಣೇಶ ನೋಡ್ತಿರ್ಬೋದು ಇದು ಎಷ್ಟು ಫೀಟ್ ಇದೆ ಬರ್ತಾರೆ ಇದೆಲ್ಲ 2.5 ಇದೆ ಪ್ರೆಸೆಂಟ್ ಇದೆಲ್ಲ ಇದು ಹೋಲ್ಸೇಲ್ ಪ್ರೈಸ್ ಕೊಡ್ತಾರೆ ಇಫ್ ಇನ್ ಕೇಸ್ ನೀವೇನಾದ್ರು ರಿಟೇಲ್ ಅವ್ರ ಆಗಿದ್ದು ನೀವು ಹೋಲ್ಸೇಲ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ತಿರ್ಬೋದು ಒಂದೊಂದು ಪ್ಯಾಟರ್ನ್ಸ್ ಡಿಫ್ರೆಂಟ್ ಕಲರ್ಸ್ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟಿದೆ ಅನ್ಬಿಟ್ಟು ಡಿಫ್ರೆಂಟ್ ಆಗಿ ಇದೆಲ್ಲ ನಾರ್ಮಲ್ ದರ್ಬಾರ್ ಗಣೇಶ ಇವೆಲ್ಲ ಹೌದೌದು ಪುಟ್ ಆಗಿದೆ ಎಷ್ಟು ಫೀಟ್ ಇದೆ 2.5 ಇದೆ ಕೃಷ್ಣ ಟೈಪ್ ಇದೆ ನೋಡಿ ಇವಾಗ ಇನ್ ಕೇಸ್ ನಿಮ್ಗೆ ಇದೆಲ್ಲ ನಾರ್ಮಲ್ ಓಕೆನಾ ನಿಮ್ಗೆ ಯಾವುದೇ ರೀತಿ ಡಿಸೈನ್ ಬೇಡ ನಾರ್ಮಲ್ ಕುಡಿಸ್ರೆ ಅದು ಕುಡಿಸ್ಬೋದು ಸ್ವಲ್ಪ ವೆರೈಟಿ ಬೇಕು ಅಂದ್ರೆ ಇಲ್ಲಿ ನೋಡ್ಬೋದು ಕೃಷ್ಣನ್ ತರ ನೋಡ್ತಿರ್ಬೋದು ಇದು ಸೇಮ್ ಸೈಜ್ ಬಹಳ ನಿಮ್ಗೆ ಚಿಕ್ಕದಲ್ಲಿ ಬಹಳಷ್ಟು ಕಡೆ ಕಮ್ಮಿ ಸಿಗುತ್ತೆ ನಿಮ್ಗೆ ಬಟ್ ನಿಮ್ಗೆ ಆಪ್ಷನ್ಸ್ ತರ ನೋಡಿ ನೋಡ್ತಿರ್ಬೋದು ಇಲ್ಲಿ ದೊಡ್ಡದಲ್ಲಿ ಇರೋದು ಡಿಸೈನ್ ಚಿಕ್ಕದ್ರಲ್ಲಿ ಕೇಳ್ತಾರಲ್ಲ ಮನೇಲಿ ಕುಡಿಸೋದು ಇದು ನಿಜ ಇದೆಲ್ಲ ಮನೇಲಿ ಕುಡಿಸೋಂಥವ್ರು ನೋಡಿ ಅದಾದ್ಮೇಲೆ ಈ ಕಡೆ ನೋಡ್ತೀರಾ ಇದು ನೋಡಿ ಕೃಷ್ಣನ್ ತರನೇ ಇದು ಕಾನ್ಸೆಪ್ಟ್ ಇದು ಬಂದ್ಬಿಟ್ಟು ಇಲ್ಲಿ ಪಕ್ಕದ ಕುತ್ಕೊಂಡಿರ್ತಾರ ಇದು ಚಿಕ್ಕ ಮಕ್ಕಳ ಕಾನ್ಸೆಪ್ಟ್ ಇದೆಲ್ಲ ಇವಾಗ ಮಕ್ಕಳು ಕೇಳ್ತಾರಲ್ಲ ನೋಡಿ ಎಷ್ಟು ನೋಡಿ ಇದೆಲ್ಲ ನಿಮ್ಮ ಮಕ್ಕಳು ಮನೆ ತಗೊಂಡು ಕೂರಿಸಿದ್ರೆ ಬಹಳ ಚಿಕ್ಕ ಮಕ್ಕಳು ಬಹಳ ಇಷ್ಟಪಡ್ತಾರೆ ಇದನ್ನ ನೋಡ್ತಿರ್ಬೋದು ನೋಡಿ ಹಿಂಭಾಗದಲ್ಲಿ ಇದೊಂದಿದೆ ಇದೊಂಥರ ಡಿಫ್ರೆಂಟ್ ಆಗಿ ನೋಡಿ ಇದು ನೋಡ್ತಿರ್ಬೋದು ಅದು ಗರುಡ ಮೇಲೆ ನೋಡಿ ಈ ಚಿಕ್ಕದಲ್ಲಿ ನಿಮ್ಗೆ ಗರುಡನ ಮೇಲೆ ಇದೆಲ್ಲ ನಿಮ್ಗೆ 5 ಫೀಟ್ 6 ಫೀಟ್ ಅಬೋಲ್ ಸಿಗುತ್ತೆ ಹಾ ನೋಡಿ ಇಲ್ಲಿ ನೋಡ್ತಿರ್ಬೋದು ಇದೆಲ್ಲ ನಿಮ್ಗೆ 5 ಇಂದ 6 ಫೀಟ್ ಅಲ್ಲಿ ಸಿಗ್ತದೆ ಈ ತರ ಮಾಡ್ಲುಗಳು ಬಟ್ ಇವ್ರಲ್ಲಿ 3 ಅಡಿಲೇ ಸಿಗುತ್ತೆ ಆರಾಮಾಗಿ ನೋಡಿ ಇದೆಲ್ಲ ನೋಡಿ ನಾವು ಕಸ್ಟಮರ್ಗೆ ಯಾವ ತರ ರಿಕ್ವೈರ್ ಬೇಕು ಆ ತರ ಎಲ್ಲ ನಾವು ಪ್ರೊಸೆಸ್ ಮಾಡ್ತೀವಿ ನಿಜ ಇದು ಕೂಡ ಸಕಾಲಾಗಿ ನೋಡಿ ತಾವರೆ ಮೇಲೆ ಕೂತಿರ್ತಾರೆ ಗಣೇಶ ಇದು ಕೂಡ ಇನ್ನ ಬನ್ನಿ ಈ ಕಡೆ ಬರೋಣ ನೋಡಿ ಇಲ್ಲೆಲ್ಲ ಲೈವ್ ಎಲ್ಲ ದರ ಇದೆ ನೋಡಿ ಇಲ್ಲಿ ಬನಾನಾ ಮೇಲೆ ಕೂತಿದೆ ಅದು ನೋಡ್ಬೋದು ಹುಷಾರ ನೋಡ್ತಿರ್ಬೋದು ಇಲ್ಲಿ ಬಹಳ ಒಂದು ಡಿಫ್ರೆಂಟ್ ಹೊಸ ತರ ಇದೆ ಬಾಳೆ ಮೇಲೆ ಕೂತಾರೆ ಎಲ್ಲ ಕ್ಲಾಸಿ ಫಿನಿಶಿಂಗ್ ಕೊಟ್ಟಿದ್ದೀವಿ ನಾವು ಚೆನ್ನಾಗಿದೆ ನೋಡಿ ಇದೆಲ್ಲ ಲೈನ್ ಆಗಿ ನೋಡಿ ಡಿಫ್ರೆಂಟ್ ಕಲರ್ಸ್ ಅದರಲ್ಲೂ ವೆರೈಟಿ ಇದೆ ನೋಡಿ ನೋಡಿ ಪಂಚೆ ಆಗಿರ್ಬೋದು ಒಬ್ಬರಿಗೆ ಮೂಗ್ ಆಗಿರ್ಬೋದು ಒಂದೊಂದು ಬಾಡಿ ಕಲರ್ ಆಗಿರ್ಬೋದು ಎಲ್ಲ ಡಿಫ್ರೆಂಟ್ ಬರುತ್ತೆ ಇನ್ನು ಇಲ್ಲಿ ನೋಡ್ಬೋದು ಇಲ್ಲಿ ಬಂದ್ಬಿಟ್ಟು ಇದು ನಿಮಗೆ ಜಿಂಕೆ ಮೇಲೆ ಕೂತಿರ್ತಾರೆ ಗಣೇಶ ನೋಡ್ತಿರ್ಬೋದು ಇದು ಎಷ್ಟು ಫೀಟ್ ಬರ್ತದೆ ಅದು 4 ಫೀಟ್ ಇದೆ 4 ಫೀಟ್ ವೀಕ್ಷಣೆ ನೋಡ್ತಿರ್ಬೋದು ನೋಡಿ ಅದ್ರಲ್ಲಿ ನಿಮಗೆ ಪಕ್ಕದಲ್ಲಿ ನೋಡಿ ಇದು ಬಂದ್ಬಿಟ್ಟು ನಿಮ್ಗೆ ಯೆಲ್ಲೋಯಿಶ್ ಕಲರ್ ಅದೊಂದು ಸ್ಕಿನ್ ಕಲರ್ ನೋಡ್ತಿರ್ಬೋದು ಅದ್ರ ಪಕ್ಕದಲ್ಲಿ ನೋಡಿ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ನಿಮಗೆ ಬಹಳ ಪ್ಯಾಟರ್ನ್ಸ್ ಅವೈಲಬಲ್ ಇದೆ ನೋಡ್ತಿರ್ಬೋದು ನೋಡಿ ಇದೆಲ್ಲ ಆಯ್ತಾ ಇನ್ನ ಬನ್ನಿ ದೊಡ್ಡದಕ್ಕೆ ಹೋಗೋಣ ಸ್ವಲ್ಪ ಇವಾಗ ನೋಡಿರೋದಲ್ಲ ನಿಮ್ಗೆ ಬಂದ್ಬಿಟ್ಟು ಮಣ್ಣುದು ಇಷ್ಟೆಲ್ಲ ಮಣ್ಣು ನೆಕ್ಸ್ಟ್ ಹೋಗೋದ ಪೇಪರ್ಗೆ ನೋಡಿ ಸರಿ ನೋಡ್ತಿರ್ಬೋದು ಇದೆಲ್ಲ 7 ಅಡಿ ಮೇಲೆ ಇದೆ ನೋಡಿ ಪೇಪರ್ ಎಷ್ಟು ಇದೆ ನೋಡಿ ಇರ್ತಾರ ಒಂದೆರಡಲ್ಲ ಲೈನ್ ಜೋಡಿಸ್ಬಿಟ್ಟಿದ್ದಾರೆ ಆ ಲಾಸ್ಟ್ ನೋಡಿ ಅದು ದೊಡ್ಡ ಸೈಜ್ ಅಲ್ಲ ಬರೋದು ಎಷ್ಟು ಫೀಟ್ ಅದು 13 ಫೀಟ್ ಇದೆ 13 ಫೀಟ್ ಇದೆ 13 ಫೀಟ್ ಪೇಪರ್ ಗಣೇಶ ತೋರಿಸ್ತೀನಿ ನಿಮ್ಗೆಲ್ಲ ಲೈನ್ ಆಗಿ ಜಸ್ಟ್ ನೀವು ರ್ಯಾಂಡಮ್ ಆಗಿ ತೋರಿಸ್ತೀನಿ ಯಾಕಂದ್ರೆ ಆಲ್ಮೋಸ್ಟ್ ಸಿಮಿಲರ್ ಮಾಡಲ್ಸ್ ಇದೆ ನೋಡ್ತಿರ್ಬೋದು ನೀವು ಇದೆಲ್ಲ ಇದು ಬಂದ್ಬಿಟ್ಟು ನಿಮ್ಗೆ ಅದೇ ಹೇಳ್ತಾರೆ ಕಲರೇಷನ್ ಪಂಚೇಶನ್ ಡಿಫ್ರೆಂಟ್ ಬರುತ್ತೆ ಆಲ್ಮೋಸ್ಟ್ ನಂದಿ ಮೇಲೆ ಲಿಂಗ ಇದೆ ಇದು
ನೋಡಿ ಇದು ನಂದಿ ಹಿಂಭಾಗ ಬರುತ್ತೆ, ಮತ್ತೆ ಆ ಕಡೆ ದೊಡ್ಡದಾಗಿ ಇಲ್ಲಿ ಬರುತ್ತೆ, ಪಕ್ಕದಲ್ಲಿ ಶಿವನ ಲಿಂಗ ರೂಪದಲ್ಲಿರೋ ಶಿವನ ತಪ್ಕೊಂಡು ತರ ಇದು ಮೈಸೂರು ಟೈಪ್ ಗಣೇಶ ಇವಲ್ಲ, ಫೇಸ್ ನೋಡ್ಬೋದು ಮೈಸೂರು ಟೈಪ್ ಗಣೇಶ. ಇವಾಗ ಎಲ್ಲಾ ಒಂದೇ ಇದ್ರಲ್ಲಿ ಕೇಳ್ತಾರಲ್ಲ, ಅದಕ್ಕೆ ನಾವು ಈ ತರನು ಪ್ರೊಸೆಸ್ ಮಾಡ್ತೀವಿ. ಚೆನ್ನಾಗಿ ಯಾವ ತರ ಬೇಕಾ ಅದೇ ತರ. ನೋಡಿ ಇಲ್ಲಿ ಈ ಕಡೆ ನವಿಲ್ ಇದೆ, ಆ ಕಡೆ ಸಿಂಹ ಇದೆ. ಇದೊಂದು ಡಿಫ್ರೆಂಟ್ ನೋಡಿ ಪಂಚ ಶೇಡಿಂಗ್ ಎಲ್ಲ ಫುಲ್ ಲುಕ್ ಅಲ್ಲಿ ಕೊಟ್ಟಿದೀವಿ. ಸಾಕಾಗಿದೆ. ಇನ್ನ ಇದು ಬರೋದು ಇದು ಕೂಡ ಸೇಮ್ ಅದೇ, ಬಟ್ ಇಲ್ಲಿ ನೋಡ್ಬೋದು ಇಷ್ಟು ದೊಡ್ಡ ಇಲಿ ನೋಡಿ, ಬಹಳ ನಿಮ್ಗೆ ಅದೆಲ್ಲ ತೋರಿಸಿದೆ, ನಿಮ್ಗೆ ಹಸು ತೋರಿಸಿದೆ, ಹುಲಿ ತೋರಿಸಿದೆ, ಸಿಂಹ ತೋರಿಸಿದೆ. ಸೊ ಇಲ್ಲಿ ಪಕ್ಕ ಇಲಿ ಹಿಂಭಾಗದಲ್ಲಿ ಇಲ್ಲೂ ಒಂದು ಇಲಿ ಇದೆ, ಹಿಂದೇನೋ ಒಂದು ಇಲಿ ಇದೆ. ಮತ್ತೆ ಸಕಲಾಗಿದೆ ಕಾನ್ಸೆಪ್ಟ್ ಇದು. ಮತ್ತೆ ನಿಮ್ಗೆ ಈ ಕಲರೇಷನ್ ಚೆನ್ನಾಗಿದೆ, ಗೋಲ್ಡ್ ಆಗಿರೋ ಗೋಲ್ಡ್ ಆಪೋಸಿಟ್ ಪರ್ಪಲ್ ಲೈಟ್ ಪರ್ಪಲ್ ಚೆನ್ನಾಗಿ ಕೊಟ್ಟಿದ್ದಾರೆ ಕಲರೇಷನ್. ಆಕ್ಚುಲಿ ಇದು ಎಷ್ಟು ಫೀಟ್ ಇದೆ ಬರೋದಲ್ಲ? 7 ಫೀಟ್ ಬರುತ್ತೆ. 7 ಅಡಿ ನಿಮ್ಗೆ. ಇದು ಆಕ್ಚುಲಿ ಅಡಿ ಹೆಂಗಂದ್ರೆ ಬೇಸಿಂದ ಲೆಕ್ಕ ಅದೊಂದು ನೆನ್ಪಿಟ್ಕೊಂಬಿಡಿ. ಲೆಕ್ಕ ಹಾಕೋದು. ಹಾ ನಿಜ ಆಯ್ತಾ. ಇದು ನೋಡಿ ಇದು ಸೇಮ್ ಅದೇ ಅದೇ ಹೇಳೋದಲ್ಲ, ಇದು ಒಂದು ಪರ್ಪಲ್ ಕಲರು, ಇದೊಂದು ಸ್ಕಿನ್ ಕಲರು, ಇದು ಸೇಮ್. ಇದು ನೋಡಿ ಸಿಂಹ ನೋಡ್ತಿರ್ಬೋದು, ಇಲಿ ಆಯ್ತು, ಇದು ಹಸು ಆಯ್ತು, ಸಿಂಹ ಇದು ನೋಡ್ತಿರ್ಬೋದು. ಪೇಟ್ ಹಾಕೊಂಡಿರ್ತಾರೆ ಗಣೇಶ ಲೈಟ್ ಕಲರ್ ಇದೆ ಆಕ್ಚುಲಿ. ಈ ಕಡೆ ಬರೋದಾದ್ರೆ ಇದು ಕೂಡ ಅಷ್ಟೇ, ಹಂಸ ಪಕ್ಕದ ಹಂಸ, ಮತ್ತೆ ಇದು ಬಂದ್ಬಿಟ್ಟು ಕೆಳಗಡೆ ಸಿಂಹ ಬರುತ್ತೆ ನಿಮಗೆ. ಇಲ್ಲಿ ಬಂದು ಇಲಿ ಬರುತ್ತೆ. ಪೇಟ ಗಣೇಶ, ಇದು ಪೇಟ ಗಣೇಶ. ಇವೆಲ್ಲ ಪೇಪರ್ ಗಣೇಶ ತೋರಿಸ್ತಿರೋದಲ್ಲ ಪೇಪರ್ ಗಣೇಶ. ಇದು ಕೂಡ ಪರಿಸರ ಸ್ನೇಹಿ, ಓಕೆನಾ? ಇದು ಯಾವ್ದು POP ಇಲ್ಲ, ಓಕೆನಾ? ಇವಾಗ ಈ ಸೆಕ್ಷನ್ ಆಯ್ತಾ, ಬನ್ನಿ ಆ ಕಡೆ ಹೋಗೋಣ. ನೋಡಿ ಇಲ್ಲೊಂದು ಲೈನ್ ಆಯ್ತು, ಇದು ಆಲ್ಮೋಸ್ಟ್ ಸಿಮಿಲರ್. ಆ ಕಡೆ ಇದೆಲ್ಲ ಸ್ವಲ್ಪ ಡಿಫ್ರೆಂಟ್ ಕಲರ್ಸ್ ಅಷ್ಟೇ. ನೋಡ್ತಿರ್ತೀವಿ ರ್ಯಾಂಡಮ್ ಕಲರೇಷನ್ ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ಅದೇ ವಾಹನ ಡಿಫ್ರೆಂಟ್ ಬರುತ್ತೆ ನಿಮಗೆ, ಆ ಥರ ಅಷ್ಟೇ. ಏನು ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಬರುತ್ತೆ ನಿಮಗೆ, ಡಿಫ್ರೆಂಟ್ ಕಲರ್ಸ್ ಅಷ್ಟೇ. ಇನ್ನು ಆ ಕಡೆ ಹೋಗೋಣ ಬನ್ನಿ. ಪಕ್ಕದಲ್ಲಿ ಇದು ಸ್ವಲ್ಪ ಡಿಫ್ರೆನ್ಸ್ ಇದೆಯಾ? ಹೌದು. ಇದು ಸ್ವಲ್ಪ ಚೇಂಜ್ ಇದೆ ನೋಡಿ, ಆ ಕಡೆ ಕಂಪೇರ್ ಮಾಡೋ ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ಪೇಪರ್ ಹಾಕಿರೋದೆಲ್ಲ ಬುಕಿಂಗ್ ಆಗಿದೆ ಆಲ್ಮೋಸ್ಟ್ ಅಲ್ಲೆಲ್ಲ. ಇದು ನೋಡಿ ನವಿಲು, ಅಲ್ಲಿ ನಿಮ್ಗೆ ಹಂಸ ನೋಡಿದ್ರೆ ಇಲ್ಲಿ ನವಿಲ್ ನೋಡ್ಬೋದು ಅಷ್ಟೇ. ಸ್ಕಿನ್ ಟೋನ್ ಚೇಂಜ್ ಇದೆ. ನೋಡಿ ಇದು ಬಂದ್ಬಿಟ್ಟು ನಾರ್ಮಲ್ ಸ್ಕಿನ್ ಟೋನ್, ಇದು ಒಂಥರ ಗ್ರೇ ಕಲರ್, ಇದು ಬಂದು ನಾರ್ಮಲ್ ಸ್ಕಿನ್ ಟೋನ್, ಇದು ಸ್ವಲ್ಪ ಯೆಲ್ಲೋಯಿಶ್ ಕಲರ್ ನೋಡ್ತಿರ್ಬೋದು. ಇನ್ನು ಇದು ಅಷ್ಟೇ, ಎಲ್ಲಾ ತರನು ಕಾಂಬಿನೇಷನ್ ಇದೆ. ನಿಜ ಬಹಳಷ್ಟು ವೆರೈಟಿ ಚೆನ್ನಾಗಿದೆ. ಬಹಳಷ್ಟು ಜನರಿಗೆ ವೆರೈಟಿ ಬೇಕಾಗುತ್ತೆ. ಕೆಲವರಿಗೆ ಈ ಕಲರ್ ಇಷ್ಟ ಆಗಿದ್ದು, ಇವಾಗ ಒಂದು ತಪ್ಪದ ಇನ್ನೊಂದು ಕಾಂಬಿನೇಷನ್ ಇದು ಮಾಡ್ಬೇಕಲ್ವಾ? ನಿಜ ನೋಡಿ ಇದು ಸಕ್ಕತ್ತಾದ ಕಲರ್ ಆಕ್ಚುಲಿ ಹೇಳ್ಬೇಕಾದ್ರೆ. ಇದು ಒಂದ್ ರೀತಿ ದೇವಸ್ಥಾನ ವಿಗ್ರಹ ರೂಪ ಹೇಗಿರುತ್ತೆ ನಿಮ್ ಕಲರೇಷನ್ ಆ ಥರ ಇದೆ ಆಕ್ಚುಲಿ. ಸಕ್ಕತ್ತಾಗ್ತದೆ. ಇವೆಲ್ಲ ನಿಮ್ಗೆ 6-7 ಫೀಟರ್ಸ್ ಇವೆಲ್ಲ ನೋಡ್ತಿರ್ಬೋದು. ಇನ್ನ ಸ್ವಲ್ಪ ಇದಕ್ಕೆ ಸ್ವಲ್ಪ ದೊಡ್ಡ ಸೈಜ್ ಬೇಕಾ? ಬನ್ನಿ ಇಲ್ಲಿ ಬರೋಣ. ಇಲ್ಲಿ ನೋಡ್ತಿರ್ಬೋದು ಸಕ್ಕತ್ತಾಗಿದೆ ಕೃಷ್ಣನ ಕಾನ್ಸೆಪ್ಟ್ ಇದು. ಪಕ್ಕದಲ್ಲಿ ನಿಮ್ಗೆ ಇದು ಬೆಣ್ಣೆ ನೋಡ್ಬೋದು, ಬೆಣ್ಣೆ ತಿಂತಾರ ತರ ಕಣ, ಬೆಣ್ಣೆ ಕೃಷ್ಣ ಇದೆ ಆಕ್ಚುಲಿ. ಇನ್ನ ಈ ಕಡೆ ಬರೋದಾದ್ರೆ ಇಲ್ಲಿ ನೋಡ್ಬೋದು ಗರುಡ ನೋಡ್ಬೋದು, ಹಾವು ನೋಡ್ಬೋದು, ನಿಮ್ಗೆ ಕೆಳಗಡೆ ಪುತ್ರ ತರ ನೋಡ್ತಾರೆ. ಇಲ್ಲಿ ಬಿಡಿ ಇದು ಬಂದ್ಬಿಟ್ಟು ನಿಮ್ಗೆ ಹಸು. ಇದೊಂಥರ ಡಿಫ್ರೆಂಟ್ ಇದೆ, ಇಷ್ಟು ಪ್ಯಾಟರ್ನ್ ಡಿಫ್ರೆಂಟ್ ಇದೆ. ಇದು ಕೂಡ ಅಷ್ಟೇ, ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಆನೆ ತಲೆ ಬರುತ್ತೆ, ಇಲ್ಲ ಆಗಿರ್ಬೋದು, ಮಧ್ಯದಲ್ಲಿ ನವಿಲ್ ಇದೆ ಮೇಲೆ. ಇದು ಆಕ್ಚುಲಿ ಇದೆಲ್ಲ ನೋಡಿ, ಇದೆಲ್ಲ ನಿಮ್ಗೆ ಆರ್ಚ್ ಇಲ್ಲ, ಇದು ನಿಮ್ಗೆ ವಿತ್ ಆರ್ಚ್ ಬರುತ್ತೆ ನಿಮ್ಗೆ. ನೋಡಿ ವಿತ್ ಆರ್ಚ್ ಬರುತ್ತೆ. ಇದು ಅವಾಗ ಅಲ್ಲಿ ತೋರಿಸಿ ನಿಮ್ಗೆ. ಇದು ಫ್ರಂಟ್ ಅಲ್ಲಿ ನೋಡಿದ್ರಲ್ಲ, ಇವೆಲ್ಲ ಅದೇ ತರ ಗಣೇಶಗಳು ನೋಡ್ತಿರ್ಬೋದು ನೋಡಿ. ಇನ್ನ ಈ ಕಡೆ ನೋಡಿ, ಇಲ್ಲಿ ನೋಡ್ತಿರ್ಬೋದು, ಇದು ಕೂಡ ಅಷ್ಟೇ. ಇವಾಗ ಗರುಡ ತೋರಿಸ್ತಲ್ಲ ಅದೇ ತರದ್ದೇ ನೋಡ್ತಿರ್ಬೋದು. ಇದು ನೋಡಿ, ಇದು ಬಂದು ಸ್ಕಿನ್ ಟೋನು, ಇದು ಬಂದು ಕ್ರಿಸ್ಟನ್ ಕಲರು. ಅಲ್ಲಿ ಲಾಸ್ಟ್ ಅಲ್ಲಿ ಕ್ರಿಸ್ಟನ್ ಕಲರ್ ಇದೆ, ಇದು ಬಂದು ಗ್ರೇ ಕಲರು. ಇವಾಗ ಆಕ್ಚುಲಿ 4 ಕಲರ್ ಇದೆ ಸೇಮ್ ಪ್ಯಾಟರ್ನ್ಸ್ ಅಲ್ಲಿ ಈ ಕ್ರಿಸ್ಟನ್ ಕಾನ್ಸೆಪ್ಟ್ ಅಲ್ಲಿ. ಇದು ನೋಡಿ ಇದು ಸಾಕಾಗಿದೆ. ಇದು ಸೈಡ್ ದರ್ಬಾರ್ ತರ ಗಣೇಶ. ಇದು ಸೈಡಲ್ಲಿ ಸಿಂಹ ಇದೆ. ಇದು ದೂರದ ತೋರಿಸ್ತು ನೋಡಿ ಹೆಂಗ್ ಬರ್ತಂದ ನೋಡಿ. ಸೈಡಲ್ಲಿ ಸಿಂಹ ಬರುತ್ತೆ, ಇದು ನಾರ್ಮಲ್ ಸ್ಕಿನ್ ಟೋನ್, ಇದು ಆ ಕಡೆ ಸಿಂಹ ಬರುತ್ತೆ. ಇನ್ನು ಆ ಕಡೆ ನೋಡೋದಾದ್ರೆ ಇದು ಬಂದ್ಬಿಟ್ಟು ನಿಮ್ಗೆ ನಂದಿ ಬರುತ್ತೆ, ನಂದಿ ಮತ್ತೆ ನವಿಲು. ಇದು ಬಂದು 7 ಫೀಟ್ ಬರುತ್ತೆ ನೋಡಿ. 7 ಅಡಿ ಗಣೇಶ ಇದು ಸಾಕಾಗಿದೆ. ಇನ್ನು ಇದೊಂಥರ ಡಿಫ್ರೆಂಟ್ ಆಗಿದೆ. 8 ಫೀಟ್ ಬರುತ್ತೆ ಇದು. 8 ಅಡಿ ಗಣೇಶ ವಿಚಾರ ಇದು ನೋಡಿ. ಆ ಕಡೆ ಸಿಂಹ, ಈ ಕಡೆ ಹಸು. ನೋಡಿ ಇಲ್ಲಿ ಸಿಂಹ ಬರುತ್ತೆ, ಇಲ್ಲಿ ಹಸು ಬರುತ್ತೆ ನಿಮ್ಗೆ. ಸಾಕಾಗಿದೆ. ಕಲರೇಷನ್ ಎಲ್ಲ ಸಕಾಲ ಮಾಡಿದಾರೆ ನೋಡಿ ಸರ್. ಕಲರೇಷನ್ ನೋಡಿ ಇದು ಬಂದು ಪೇಟ. ಇದು ನೋಡಿ ಪೇಟ ಪಾಟೀಲ್ ತರ ಗಣೇಶ ಇದು ಕೂಡ. ಬಟ್ ಹಿಂಭಾಗದಲ್ಲಿ ನಿಮ್ಗೆ ಈಗ ಈ ಕಾನ್ಸೆಪ್ಟ್ ಇದ್ರೆ ಇದು ಪಲ್ಲಕ್ಕಿ ಏನು ಬೇಡ, ಇದೇ ನಿಜ ಚೆನ್ನಾಗಿ ಕಾಣುತ್ತೆ, ಬೇಡ, ಇದೇ ಸಾಕು. ನಿಜ ಆ ತರ ನೋಡಿ ಪೇಟ ಇದೆ. ಸೈಡ್ ದರ್ಬಾರ್, ಇದು ಸೈಡ್ ದರ್ಬಾರು ಆಲ್ಮೋಸ್ಟ್ ಪಾಟೀಲ್ ಟೈಪ್ ಗಣೇಶ. ಸೂಪರ್. ಇನ್ನು ಈಗ ಇದು ಇಲ್ಲಿ ತೋರಿಸಿ ನಿಮ್ಗೆ ಈ ಗಣೇಶ ಸೇಮ್ 2 ಒಂದೇ, ಅದು ಬಾಡಿ ಕಲರ್ ಚೇಂಜ್ ಬರುತ್ತೆ ನಿಮ್ಗೆ ಹೇಳೋದಲ್ಲ ಆ ಥರ. ಇದು ಬುಕ್ ಆಗೋಗಿದೆ ಇದು. ಇನ್ನು ಈ ಕಡೆ ಎಲ್ಲ ಪುಟ್ದಾಗಿರೋದು. ಇನ್ನು ಆ ಕಡೆ ಲಾಸ್ಟ್ ಲೈನ್ ಹೋಗೋಣ, ಸ್ವಲ್ಪ ದೊಡ್ಡ ಸೈಜ್ ಗಣೇಶಗಳು. ಇಲ್ಲಿ ನೋಡಿ, ಇಲ್ಲೊಂದು ಜ್ಯುವೆಲರಿ ವರ್ಕ್ ಮಾಡಿರೋದಿದೆ, ಸಾಕಾಗಿದೆ ನೋಡಿ. ಇದು ಕಸ್ಟಮರ್ ಬೇಕು, ಈ ತರ ಕಾನ್ಸೆಪ್ಟ್ ಅಲ್ಲಿ ಬೇಕು ಅಂದಿಗೆ ಮಾಡಿರೋದು ಇದು ನೋಡಿ. ಈ ಥರಗಳು ವರ್ಕ್ ಮಾಡ್ತಾರೆ ನೋಡಿ. ಇದು ನಿಮಗೆ ವಿತ್ ಪ್ರಾಣಿಗಳಿಗೂ ಮಾಡ್ತಾರೆ ನೋಡಿ. ಅವ್ರದ್ದೇನು ವಾಹನ ಇದೆ ಅದಕ್ಕೂ ಸೇರಿ ನಿಮ್ಗೆ ಬ್ಯಾಂಗಲ್ ವರ್ಕ್ ಆಗಿರ್ಬೋದು, ಶಲ್ಯ ಆಗಿರ್ಬೋದು ನೋಡಿ. ಗಣೇಶ ಯಾವ ತರ ಇದನ್ನ ಸ್ಕೋಪ್ ಕೊಡ್ಬೇಕು, ಮತ್ತೆ ಯಾವ ತರ ಎದ್ದು ಕಾಣಿಸ್ಬೇಕು, ಯಾವ ತರ ಬಹಳ ನಿಮ್ಗೆ ಸಕ್ಕತ್ತಾಗಿದೆ ಆಕ್ಚುಲಿ ನೋಡಕ್. ಸಕ್ಕತ್ತಾಗಿದೆ ಹೇಳ್ಬೇಕಾದ್ರೆ ನೋಡಿ. ಅದೇ ಗೌರಿ ನೋಡಿ.
ಇದಕ್ಕೆ ಇಲ್ಲಿರೋ ಗೋಡಿ ನೋಡ್ತಿರ್ಬೋದು 2 ಫೀಟ್ ಇದೆ ಅದು. 2 ಫೀಟ್ ಗೌರಿ. ಸೂಪರ್. ಇನ್ನು ನೋಡಿ ಇದೆಲ್ಲ ಎಷ್ಟು ಚಕ್ಕದಾಗಿದೆ, ಪುಟ್ಟಾಗಿರೋದು. ಹೋಲ್ಸೇಲ್ ಬೇಕಾರೆ ಅಟ್ ಪ್ರೆಸೆಂಟ್ ಹೋಲ್ಸೇಲ್ ಅವೈಲೇಬಲ್ ಈ ಥರದ್ದು ಚಿಕ್ಕದು. ದೊಡ್ಡದಲ್ಲ ಆಲ್ಮೋಸ್ಟ್ ಖಾಲಿ ಆಗಿದೆ ಅಂತೆ. 3 ಫೀಟ್ ವರೆಗೂ ಇದೆ ಹೋಲ್ಸೇಲ್ ಈಗ. ನೋಡಿ ಇಲ್ಲೂ ಕೂಡ ಅಷ್ಟೇ, ನೋಡಿ ಇಲ್ಲೂ ಇದ್ದಾರೆ, ಸಗಾಲಾಗಿದೆ ನೋಡಿ. ಎಷ್ಟು ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ ನೋಡಿ. ಚಿಕ್ಕ ಮನೇಲಿ ಕೂರಿಸ್ತಾರಲ್ಲ ಅಂಥವ್ರಿಗೆ ಬಹಳ ಪ್ಯಾಟರ್ನ್ಸ್ ಇದೆ ನೋಡ್ತಿರ್ಬೋದು. ನೋಡಿ ಲೈನಾಗಿ ಜೋಡಿಸ್ಬಿಟ್ಟಿದ್ದಾರೆ. ಗೋಡನ್ ಫುಲ್ ಆಲ್ಮೋಸ್ಟ್ ಒಂದು 30% ನಿಮಗೆ ಚಿಕ್ಕ ಗಣೇಶಗಳು ಇದ್ದಾವೆ ನೋಡ್ತಿರ್ಬೋದು. ಅದಾದ್ಮೇಲೆ ಇನ್ನು ದೊಡ್ಡದಕ್ಕೆ ಹೋಗೋಣ ಬನ್ನಿ. ಪೇಪರ್ ಗಣೇಶಗಳು ಇವೆಲ್ಲ. ಇದು ಬಂದು 10 ಫೀಟ್ ಬರುತ್ತೆ ನಿಮಗೆ. ಈ ಕಡೆ ನಂದಿ ಬರುತ್ತೆ, ಆ ಕಡೆ ಸಿಂಹ ಬರುತ್ತೆ. ಓಕೆ ನೋಡಿ ಸರಿ, 10 ಅಡಿ ಗಣೇಶ ಇದು. ಇಲ್ಲಿ ಬಂದು ಸಿಂಹ ಬರುತ್ತೆ, ಈ ಕಡೆ ಬಂದು ನಂದಿ ಬರುತ್ತೆ ನಿಮಗೆ. ಇಲ್ಲಿ ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು ಸುಬ್ರಹ್ಮಣ್ಯ ಪಕ್ಕ ಕೂತಿರ್ತಾರೆ. ಇದು ಆ ಥರ ಕಾನ್ಸೆಪ್ಟ್ ಇದು. ಆ ಕಡೆ ಸಿಂಹ ಬರುತ್ತೆ, ಇಲ್ಲಿ ಸುಬ್ರಹ್ಮಣ್ಯ ನವಿಲ್ ಮೇಲೆ ಕೂತ್ಕೊಂಡಿರ್ತಾರೆ. ತಮ್ಮನ್ನ ಪಕ್ಕದಲ್ಲಿ ಕೂತ್ಕೊಂಡ್ರೆ ಗಣೇಶ. ಇದು 10 ಫೀಟ್ ಇವೆಲ್ಲ. ಹೌದೌದು, ಈ ಲೈನ್ ಫುಲ್ 10 ಫೀಟ್. ಲೈನ್ ಫುಲ್ 10 ಫೀಟ್ ಇವೆಲ್ಲ ಆಲ್ಮೋಸ್ಟ್ ಸಿಮ್ಲರ್ ತೋರಿಸೋದಲ್ಲ. ಕಸ್ಟಮರ್ ಬರ್ತಾರಲ್ಲ, ಅಣ್ಣ ಯಾವ ಫೀಟ್ ಅಂತ ಕೇಳ್ತಾ ಇರ್ತಾರಲ್ಲ, ಅದಕ್ಕೆ ನಾವು ಯಾವ ಸೆಕ್ಷನ್ ಚೆನ್ನಾಗಿ ಮಾಡಿದ್ರು ನೋಡಿ. ಮಿಕ್ಸ್ ಮಾಡಿಲ್ಲ ಅವರು, ಕ್ಲಬ್ ಮಾಡಿಲ್ಲ, ಒಂದಾಗ ಇದು ಮಾಡಿದ್ದಾರೆ. ಇನ್ನು ಈ ಕಡೆ ನೋಡ್ಬೋದು, ಇದೆಲ್ಲ ಆಕ್ಚುಲಿ ಅವತ್ತು ತೋರಿಸಿದಂಗೆ ಇದೆಲ್ಲ ಗಣೇಶ. ಆ ಕಡೆ ಸೇಮ್ ಅದೇ ನಿಮಗೆ ಕಲರ್ಸು, ಪ್ಯಾಟರ್ನ್ಸು ಮತ್ತು ಸೈಜಸ್ ಡಿಫ್ರೆನ್ಸ್ ಇದೆ ಅಷ್ಟೇ ಹೇಳ್ತೀರಾ. ನೋಡ್ತಿರ್ಬೋದು ನೋಡಿ ಇದೆಲ್ಲ ಆಯ್ತಾ. ಇನ್ನು ಈ ಸೆಕ್ಷನ್ ಇದೆ, ಇದೆಲ್ಲ ಆಲ್ಮೋಸ್ಟ್ ತೋರಿಸಿ. ಇದೆಲ್ಲ 10 ಫೀಟ್ ಬರುತ್ತೆ ನಿಮಗೆ. ಬಂದು 8 ಫೀಟ್ ಬರುತ್ತೆ. ಎಲ್ಲ ನಾವು ಕಲರ್ ಕಾಂಬಿನೇಷನ್ ಎಲ್ಲ ಕ್ಲೀನ್ ಆಗಿ ಕೊಡ್ತೀವಿ. ಚೆನ್ನಾಗಿದೆ ಆಕ್ಚುಲಿ. ನೋಡಿ ಪಂಚಾಯತ್ ಶೇಡಿಂಗು ಚೆನ್ನಾಗಿದೆ. ನೋಡಿ ಕಣ್ಣು ನೋಡ್ಬೋದು, ಗ್ಲಾಸಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸಾಕಾಗಿದೆ. ಇನ್ನು ಲಾಸ್ಟ್ ಸೆಕ್ಷನ್ಗೆ ಹೋಗೋಣ. ನೋಡಿ ನೋಡಿ ಇದು ನಿಂತ್ಕೋಬೇಕು ಪಕ್ಕದಲ್ಲಿ, ಒಂದು ಐಡಿಯಾ ಗೊತ್ತಾಗುತ್ತೆ ನೋಡಿ. ಅವರು ಅಬ್ಸರ್ವ್ ಮಾಡ್ಕೋಬಹುದು. 5.5 ಇದೆ ನಾನು ನೋಡಿ. ಎಷ್ಟು ದೊಡ್ಡದಾಗಿದೆ ಗಣೇಶ ನೋಡಿ. ಇಂಥ ಗಣೇಶ ಕೂರಿಸಿದ್ರೆ ಎಷ್ಟು ಮಜಾ ಇರ್ತದೆ ಏರಿಯಾಗಳಲ್ಲಿ. ಇದೆಲ್ಲ ಫಸ್ಟೇ ಕಾಂಪ್ಲಿಮೆಂಟ್ ಮಾಡಿದ್ದು. ಪೈಂಟಿಂಗ್ ಯಾವ ತರ ಬೇಕು, ಮತ್ತೆ ಯಾವ ತರ ಪಂಚೆ ಶಾಲ್ವಾ ಎಲ್ಲ ಹೆಂಗಿರ್ಬೇಕು, ಯಾವ ಕಲರ್ ಬೇಕು, ಅವ್ರ ಫೋಟೋ ಕಳಿಸ್ಬಿಡ್ತಾರೆ. ಆ ತರ ನಾವು ಮಾಡ್ತೀವಿ ಅವ್ರ ರಿಕ್ವೈರ್ಮೆಂಟ್. ಹೌದೌದು. ಅವ್ರ ಹಿಂದೆ ನೋಡಿ ಗಣೇಶ ಸಾಕಾಗಿದೆ. ಇದು ಕಾಲ್ ಮೇಲೆ ಕಾಲ್ ಹಾಕೊಂಡಿರೋದು. ಇದು ಆ ಕಡೆ ಈ ಕಡೆ ನಿಮ್ಗೆ ಆ ಕಡೆ ಬಂದು ಹುಲಿ ಬರುತ್ತೆ, ಈ ಕಡೆ ಬಂದ್ಬಿಟ್ಟು ನಂದಿ ಬರುತ್ತೆ ನಿಮ್ಗೆ. ಸಾಕಾಗ ಇದು ಬುಕ್ ಆಗಿದೆ. ಆ ಕಡೆ ಅವ್ರು ಮುಚ್ಚಿದ್ದಾರೆ ಅಷ್ಟೇ. ಸಾಕಾಗಿದೆ ಗುರು, ಎಷ್ಟು ದೊಡ್ಡದಾಗಿದೆ. ಇದೆಲ್ಲ ಒಂದು 3 ತಿಂಗಳು ಬಿಫೋರೇ ಬಂದು ಬುಕ್ ಮಾಡಿರೋದು. ಈ ತರ ಕಾಂಬಿನೇಷನ್ ಬೇಕು ನಮ್ಗೆ, ಈ ತರ ಪ್ಯಾಟರ್ನ್ ನೋಡಿ, ಈ ತರ ಚುಮ್ಕಿ ಎಲ್ಲ ಇದೊಂಥರ ಸ್ವಲ್ಪ ಮಿಣುಕ್ತಾವೆ ಎಲ್ಲ. ಡಿಫ್ರೆಂಟ್ ಆಗಿದೆ. ಇದೆರಡು ಸೇಮೇ, ಬಟ್ ಕಲರೇಷನ್ ಡಿಫ್ರೆಂಟ್ ಕೊಟ್ಟಿದ್ದಾರೆ. ಇದು ಅಷ್ಟೇ ಸೇಮೇ ನೋಡ್ಬೋದು. ಅದೇ ಸಾಕಾಗಿದೆ ನೋಡಿ. ಹೆಂಗಿದೆ ದೊಡ್ಡ ಗಣೇಶಗಳು ಸಾಕಾಗಿದ್ದಾವೆ ನೋಡಿ. ಇದು ಬಂದು ಈ ಕಡೆ ನಂದಿ ಬರುತ್ತೆ, ಆ ಕಡೆ ಸಿಂಹ ಬರುತ್ತೆ. ಇದು 30 ಫೀಟ್ ಗಣೇಶ. ಇದೆಲ್ಲ ಮೊದಲೇ ಸೋಲ್ಡ್ ಆಗ್ಬಿಟ್ಟಿದೆ. 3 ತಿಂಗಳು ಮೊದಲೇ ಆಗ್ಬಿಟ್ಟಿದೀವಲ್ಲ. ನಾವು ಕಸ್ಟಮರ್ಗೆ ಯಾವ ತರ ರಿಕ್ವೈರ್ ಬೇಕು ಆ ತರ ನಾವು ಮಾಡ್ತೀವಿ. ನೋಡಿ ಪ್ಯಾಟರ್ನ್ ಇದೆ. ಈ ಕಡೆ ಇದು ಮಾಮೂಲಿ ಕಲರ್ ಇದೆ, ಆ ಕಡೆ ಪಂಚೆ ಎಲ್ಲ ಶೇಡಿಂಗ್ ಇದೆ. ಅದೇ ನಿಮ್ಗೆ ಆಲ್ಮೋಸ್ಟ್ ಸಿಮಿಲರ್ ಬರುತ್ತೆ ಪ್ಯಾಟರ್ನ್ಸ್ ಎಲ್ಲ. ಬಟ್ ನಿಮ್ ಕಲರೇಷನ್ ನಿಮ್ಗೆ ಯಾವ ತರ ರಿಕ್ವೈರ್ಮೆಂಟ್ ಇದೆ ಆ ತರ. ಅಲ್ಲಿ ಬ್ಲೂ ಕೊಟ್ಟಿದ್ದಾರೆ, ಇಲ್ಲಿ ವೈಟ್ ಕೊಟ್ಟಿದ್ದಾರೆ, ಇಲ್ಲಿ ಪಿಂಕ್ ಕೊಟ್ಟಿದ್ದಾರೆ. ಸೊ ಆ ತರ ನಿಮ್ಗೆ ಡಿಫ್ರೆಂಟ್ ಆಗಿರುತ್ತೆ. ಇದು ನೋಡ್ಬೋದು ಸಾಕಾಗಿದೆ. ಕೊಂಡೆ ಹಾಕೊಂಡ್ರೆ ಗಣೇಶ. ಇದು ಶಿವನ್ ಕಾನ್ಸೆಪ್ಟ್ ಅನ್ಕೋತೀನಿ. ಕೊಂಡೆ ನೋಡಿದ್ರೆ ಅರ್ಥ ಆಗುತ್ತೆ ನಿಮ್ಗೆ. ಬಟ್ ಅದ ಸ್ಕಿನ್ ಕಲರ್ ಇದೆ. ಇದು ಸೈಡ್ ದರ್ಬಾರ್ ತರ. ಇದು ನೋಡಿ ಸೊಂಡ್ಲು ನೋಡಿ ಡಿಫ್ರೆಂಟ್ ಆಗಿದೆ. ಬಹಳಷ್ಟು ಕಡೆ ಆ ಕಡೆ ಇರ್ತದೆ, ಇದೊಂಥರ ಮುಂದೆ ಬಂದಿದೆ ಸೊಂಡ್ಲು ನೋಡ್ತಿರ್ಬೋದು. ಸಾಕಾಗಿದೆ. ನಮ್ಮ ಹತ್ರ ಕಸ್ಟಮರ್ ಬಂದ್ಮೇಲೆ ಎಲ್ಲಾ ತರನು ವೆರೈಟಿ ಇರ್ಬೇಕು. ವಾಪಸ್ ಹೋಗಬಾರ್ದು. ಅಂದ್ರೆ ಎಲ್ಲಾ ತರನು ಪರವಾಗಿಲ್ಲಪ್ಪ, ಇದೆಲ್ಲ ಇನ್ನೊಂದು ಹಂಗಿರ್ಬೇಕು ನಮ್ಮ ಹತ್ರನು. ಸೂಪರ್. ನೋಡಿ ನೀವೆಲ್ಲ ಆಯ್ತು ನೋಡಿ. ಇಲ್ಲ ಆಯ್ತಾ, ಇಲ್ಲ ಬನ್ನಿ ಈ ಕಡೆ ಎಲ್ಲ ಇದೆ ನೋಡಿ. ಗೋಡರ್ ಫುಲ್ಲು ನೀವು ನೋಡ್ತಾವ್ರೆ ಆಲ್ಮೋಸ್ಟ್. ಇದು ನೋಡಿ ಅಲ್ಲಿ ನಿಮ್ಗೆ ಆ ಕಡೆ ಬಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲೇ ಹಿಂದೆ ಇದೆಯಲ್ಲ, ಅದು ಬಂದ್ಬಿಟ್ಟು ನಿಮ್ಗೆ ಸುಬ್ರಹ್ಮಣ್ಯಂದು. ಇಲ್ಲಿ ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು ನಿಮ್ಗೆ ಕೃಷ್ಣ ಬರುತ್ತೆ. ನವಿಲು ಕೃಷ್ಣ ಕೂತಿರ್ತಾರೆ. ಅಲ್ಲಿ ಜಸ್ಟ್ ನಿಮ್ಗೆ ಕೃಷ್ಣ, ಅಲ್ಲಿ ಸುಬ್ರಹ್ಮಣ್ಯ ಅಷ್ಟೇ ಡಿಫ್ರೆನ್ಸ್. ಸಾಕಾಗಿದೆ ನೋಡಿ. ನೋಡಿ ಇವು ಅಷ್ಟೇ ಎಷ್ಟು ದೊಡ್ಡದು, ಎಷ್ಟು ಹ್ಯೂಜ್ ಆಗಿದೆ ನೋಡಿ ವೀಕ್ಷಕರೇ. ಚೆನ್ನಾಗಿ ನೋಡೋಕೆ ಚೆಂದ. ಇದು ನೋಡಿ, ಇದು ಅವಶ್ಯ ಹೇಳೋದು ಮರ್ತೋದೆ ನಾನು. ಇದೇನಂದ್ರೆ ಆ ಕಡೆ ನಿಮಗೆ ಆನೆ ಬರುತ್ತೆ, ಸೆಂಟ್ರಲ್ ನಿಮಗೆ ಇಲಿ ಬರುತ್ತೆ, ದೊಡ್ಡ ಇಲಿ. ನೋಡಿ ದೊಡ್ಡ ಇಲಿ ಬರುತ್ತೆ. ಅದಾದ್ಮೇಲೆ ಇದು ಬಂದ್ಬಿಟ್ಟು ನವಿಲು. ಇದ್ರ ಮೇಲೆ ಗಣೇಶ ಕೂತಿರ್ತಾರ. ಇದರಲ್ಲಿ ಸ್ಕಿನ್ ಟೋನ್ ಚೇಂಜಸ್ ಇದೆ ನೋಡಿ. ಇದ್ರಲ್ಲೂ ಅಷ್ಟೇ ಅದೊಂಥರ ಪಿಂಕಿಶ್ ಇದೆ, ಇದು ನಾರ್ಮಲ್ ಯೆಲ್ಲೋ ಕಲರ್ ಇರುತ್ತೆ, ಇದೊಂದು ಸ್ಕಿನ್ ಕಲರ್ ಬರುತ್ತೆ. ಸೊ ನಿಮಗೆ ಬಹಳ ಪ್ಯಾಟರ್ನ್ಸ್ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಸಾಕಾಗಿದೆ ಮಾತ್ರ ನೋಡಿ. ಗೋಡನ್ ಫುಲ್ಲು ಸೂಪರ್. ಸೊ ಬ್ರದರ್ ಇವಾಗೆಲ್ಲ ತಿಳ್ಸ್ಕೊಟ್ಟಿದ್ದೀರಿ ನಿಮ್ಮ ಗೋಡನ್ ಯಾವ ಥರ ಇದೆ ಗಣೇಶಗಳು ಏನ್ ಕತೆ ಅಂತ. ಇಫ್ ಹಿಂಗೆ ನಿಮ್ಮ ಹತ್ರ ಅಟ್ ಪ್ರೆಸೆಂಟ್ ಎಷ್ಟು ಫೀಟಿಂದ ಎಷ್ಟು ಫೀಟ್ ಗಂಟ ಹೋಲ್ಸೇಲ್ ಇದೆ ಈಗ ಪ್ರೆಸೆಂಟ್? ಈಗ ನಮ್ಮ ಹತ್ರ 3 ಅಡಿಯಿಂದವರೆಗೂ 3 ಅಡಿವರೆಗೂ ಹೋಲ್ಸೇಲ್ ಇದೆ. ಮತ್ತೆ ಇನ್ನೆಲ್ಲ ಬುಕ್ ಆಗ್ಬಿಟ್ಟಿದೆ ಆಲ್ಮೋಸ್ಟ್ ಆಲು. ಈಗ ಇನ್ನೆಲ್ಲ ರಿಟೇಲ್ ಹೊಡ್ತಿದೆಯಲ್ಲ, ಈಗೆಲ್ಲ ಸೀಸನ್ ಹತ್ರ ಬಂತಲ್ಲಿ ಇನ್ನೇನು 20 ದಿನ ಇದೆ. ನಮ್ಮ ಹತ್ರ ಎಲ್ಲ ತರನು ಇರುತ್ತೆ. ಮಣ್ ಕಲರು ಸಿಗುತ್ತೆ, ಪೇಂಟಿಂಗ್ ಕಲರು ಸಿಗುತ್ತೆ, ಎಲ್ಲ ತರನು ಸಿಗುತ್ತೆ. ಪೇಪರ್ ಗಣೇಶಗಳು ರಿಟೇಲ್ ಇರೋದು ಇವಾಗ. ಹೌದು, ಹೋಲ್ಸೇಲ್ ಇಲ್ಲ. ಇಲ್ಲ 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 ಎಲ್ಲ ಈಗೆಲ್ಲ ಟೈಮ್ ಹತ್ರ ಬಂತಲ್ಲ, ಬಾ ಇನ್ನೇನು 20 ದಿವಸ
ಎಕ್ಸ್ಟ್ರಾ ಇದೆ ಎಲ್ಲ ಈಗೆಲ್ಲ ಬುಕಿಂಗ್ ಎಲ್ಲ ಕ್ಲೋಸ್ ಆಗಿದೆ. ಇವಾಗ ಜ್ಯುವೆಲರಿ ವರ್ಕ್ ಆರ್ಡರ್ ಕೊಟ್ರೆ ಎಷ್ಟು ದಿನ ತಗೋತಾರೆ ಏನ್ ಕತೆ? ಜ್ಯುವೆಲರಿ ವರ್ಕ್ ಅಂದ್ರೆ ಈ ವಾರ ಲಾಸ್ಟ್ ಅಷ್ಟೇ, ಈ ವೀಕ್. ಆಮೇಲೆ ನಿಮ್ಗೂ ಕೆಲಸ ಎಲ್ಲ ಬೇಜಾನ್ ಇರುತ್ತಲ್ಲ ಕೆಲಸ. ಆ ಲಾಸ್ಟ್ ಟೈಮ್ ಅಲ್ಲಿ ಅಂದ್ರೆ ಹಬ್ಬ ಫುಲ್ ಗಲಿಬಿಲಿ ಇರುತ್ತೆ, ಎಲ್ಲ ಆಗಲ್ಲ ಆ ಟೈಮಲ್ಲಿ. ಮತ್ತೆ ಬಹಳಷ್ಟು ಜನ ಪ್ರೈಸ್ ಅಂತಾರೆ ಬ್ರೋ. ಪ್ರೈಸ್ಗೋಸ್ಕರ ನೀವು ಇಲ್ಲೇ ಬರಕ್ಕೆ ಸಜೆಸ್ಟ್ ಮಾಡ್ತೀರಾ ಹೇಗೆ ಬ್ರೋ? ಎಲ್ಲ ರೀಸನಬಲ್ ಕೊಡೋದು ಪ್ರತಿಯೊಂದೂ ಅಷ್ಟೇ. ಅವರು ಕಸ್ಟಮರ್ ಒಳಗಡೆ ಬಂದಿದ್ದಾರೆ ಅಂದ್ರೆ ಅವ್ರು ಬುಕ್ ಮಾಡ್ಕೊಂಡೇ ಹೋಗ್ಬೇಕು, ಅಂದ್ರೆ ಆ ತರ ರೀಸನಬಲ್ ಇರುತ್ತೆ ಇಲ್ಲಿ. ಪರವಾಗಿಲ್ಲಪ್ಪ, ಬೇರೆ ಕಡೆಗಿಂತ ಈ ಕಡೆ ಕಂಪೇರ್ ಮಾಡಿದ್ರೆ ಎಲ್ಲಾ ತರನು ನಾವು ಅಷ್ಟೊಂದು ರೀಸನಬಲ್ ಬಂದು ವಿಸಿಟ್ ಮಾಡಿ ಬೇರೆ ಕಡೆ ಹೋಗ್ಬಾರ್ದು, ಆ ತರ ಇಟ್ಕೊಬೇಕು. ಅದೇ ಎಲ್ಲಾ ಕಾಂಬಿನೇಷನ್ ಇರುತ್ತೆ. ನಾವು ಪ್ರತಿಯೊಂದು ಚಿಕ್ಕದಿಂದ 3 ಅಡಿಯಿಂದ 12-13 ಅಡಿವರೆಗೂ ಅಷ್ಟೇ ಎಲ್ಲಾ ತರ ವೆರೈಟಿ ಇರುತ್ತೆ. ನಮ್ಮ ಹತ್ರ ಮಣ್ಣಿಂದ ಬಂದು 25 ತರ ಇದೆ, ಪೇಪರ್ ಬಂತು 50 ತರ ಇದೆ ವೆರೈಟಿ. ಎಲ್ಲಾ ತರನು ಇದೆ. ಕಸ್ಟಮರು ಇದಿಲ್ಲ ಅಂದ್ರೆ ಇದಿಲ್ಲ ಅಂದ್ರೆ ಅದು, ಅವ್ರಿಗೆ ಫುಲ್ ಕನ್ಫ್ಯೂಸ್ ಆಗ್ಬಿಡ್ಬೇಕು ಯಾವ ತಗೊಂಡ್ಬೇಕಪ್ಪ ಅಂತ. ಆ ತರ ಎಲ್ಲ ವೆರೈಟಿನ ಕೊಟ್ಟಿರ್ತೀವಿ. ಮತ್ತೆ ಈ ಚಿಕ್ಕ ಗಣೇಶ 1 ಅಡಿ 2 ಅಡಿಯಲ್ಲಿ ಮನೆ ಕುಲ್ಸೋರ್ಗೆ ಬಹಳಷ್ಟು ವೆರೈಟೀಸ್ ಇದೆ. ಹೌದೌದು. ಅದ್ರಲ್ಲಿ ಎಷ್ಟು ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ? ನಮ್ಮ ಹತ್ರ ಎಲ್ಲ ಹೆಚ್ಚು ಕಮ್ಮಿ ಒಂದು 30 ವೆರೈಟಿ ಇದೆ. ಅಂದ್ರೆ 1 ಅಡಿಯಲ್ಲಿ ಒಂದು 10 ಕಾನ್ಸೆಪ್ಟ್ ಇದೆ, 2 ಅಡಿಯಲ್ಲಿ ಒಂದು 10 ಕಾನ್ಸೆಪ್ಟ್ ಇದೆ, 1.5 ಅದ್ರಲ್ಲಿ ಪೇಟನು ಇದೆ, ದರ್ಬಾರು ಇದೆ, ಮತ್ತೆ ಯಾವ್ದನ ಹೇಳುತ್ತಿರಲ್ಲ ಸಾದಾ ಗಣೇಶ ಅಂತೀವಲ್ಲ, ಮೈಸೂರು ಗಣೇಶ, ಪ್ಲೈನ್ ಗಣೇಶ, ಆ ತರ ಎಲ್ಲ ಇದೆ ನಮ್ಮ ಹತ್ರ. ಓಕೆ, ನಿಮ್ಮ ಹತ್ರ ಪಕ್ಕಾ ಲೊಕೇಶನ್ ಹೇಳ್ಬಿಡ್ತು ಎಲ್ಲಿ ಬರ್ಬೇಕು? ಇದು ನಮ್ದು ಬಂದು ಹೊಸಕೋಟೆ, ಇದು ಬಂದು ಭಕ್ತರಳ್ಳಿ ಗೇಟ್ ಅಲ್ಲಿರೋದು. ಇದು ಈ ಹೊಸಕೋಟೆಯಿಂದ 5 ಕಿಲೋಮೀಟರ್ ಆಗುತ್ತೆ. ಮತ್ತೆ ವೈಟ್ಫೀಲ್ಡ್ ಕಡೆಯಿಂದ ಬಂದ್ರೆ ಚನ್ಸಂದ್ರ, ಕೊಳ್ಳೂರು ಮನ್ಸಂದ್ರ ರೋಡು. ಇದು ಮೈನ್ ಬಂದು ಹೊಸಕೋಟೆಯಿಂದ ಬಂದ್ರೆ ಚಿಕ್ಕತಿರ್ತಿ ರೋಡ್. ಏನಿಲ್ಲ ಅಂದ್ರೂ 5 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಟೋಲಿಂದ 5 ಕಿಲೋಮೀಟರ್. ಹೌದೌದು. ಓಕೆ. ಸೊ ನೋಡ್ದಲ್ಲ ವೀಕ್ಷಕರೇ, ಬ್ರದರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಒಂದೊಂದು ಪುಟ್ ಗಣೇಶದಿಂದ ಹಿಡಿದು ನಿಮಗೆ ಹಿಂದೆ ನೋಡ್ತಿರ್ಬೋದು ಲಾಸ್ಟಲ್ಲಿ 13 ಅಡಿ ಗಣೇಶ ಅವೈಲೇಬಲ್ ಇದೆ, ಪೇಪರ್ ಗಣೇಶ. ಓಕೆನಾ? ಅದನ್ನು ಇರ್ತಾರೆ. ಜಸ್ಟ್ ನಿಮ್ಗೆ ಗಣೇಶ ಅಲ್ಲದೆ ನಿಮಗೆ ಡೈಮಂಡ್ ವರ್ಕ್ ಆಗಿರ್ಬೋದು, ಸ್ಟೋನ್ ವರ್ಕ್ ಎಲ್ಲ ಮಾಡ್ಕೊಡ್ತಾರೆ. ಅದನ್ನು ನೀವು ಜಸ್ಟ್ ರ್ಯಾಂಡಮ್ ಆಗಿ ತೋರಿಸ್ತಾ ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿದೆ ಗೋಡನ್ ಅಂದ್ಬಿಟ್ಟು. ಇದೆಲ್ಲ ನೋಡಿ ಒಂದೊಂದು ಸೆಕ್ಷನ್ ಮಾಡಿದ್ದಾರೆ. ಇದು ನಿಮಗೆ 5 ಫೀಟ್ ಗಣೇಶ ಇದೆಲ್ಲ ನೋಡ್ತಿರ್ಬೋದು. ಇನ್ನು ಈ ಕಡೆ ಬರೋದಾದ್ರೆ ಇಲ್ಲಿ ನೋಡಿ, ಇದು 5 ಫೀಟ್ ಗಣೇಶ ಆಯ್ತಾ. ಇದು ಸೇಮ್ ಅದೇ 5 ಫೀಟ್ ಗಣೇಶ, ಬಟ್ ಡಿಫ್ರೆಂಟ್ ಪ್ಯಾಟರ್ನ್ಸು. ಒಂದೊಂದರಲ್ಲಿ ಕಲರೇಷನ್, ಬಾಡಿ ಕಲರ್ ಆಗಿರ್ಬೋದು, ಮತ್ತು ಹಿಂಭಾಗದಲ್ಲಿ ಇದಾಗಿರ್ಬೋದು, ಮತ್ತು ಕೆಳಗಡೆ ನಿಮಗೆ ವಾಹನ ಆಗಿರ್ಬೋದು, ಎಲ್ಲ ಡಿಫ್ರೆಂಟ್ ಬರುತ್ತೆ. ಇಲ್ಲಿ ನೋಡ್ಬೋದು, ಇದೆಲ್ಲ ನೋಡ್ತಾರಲ್ಲ, ಇದೆಲ್ಲ ಪೇಪರು. ಈ ಕಡೆ ಇರೋದಲ್ಲ ಬಣ್ಣು, ಈ ಕಡೆ ನೋಡ್ತಿರ್ಬೋದು. ನೋಡಿ ಎಷ್ಟು ಸಕ್ಕದಾಗಿ ನೋಡಿ, ಡಿಫ್ರೆಂಟ್ ಪ್ಯಾಟರ್ನ್ಸ್ ನೋಡ್ತಿರ್ಬೋದು. ಇವೆಲ್ಲ ಸಕ್ಕದಾಗಿದೆ. ಬಟ್ ಇವಾಗ ಇವ್ರ ಹತ್ರ ಅಟ್ ಪ್ರೆಸೆಂಟ್ ಹೋಲ್ಸೇಲ್ ಖಾಲಿ ಆಗೋಗಿದೆ, ಆ ಕಾರಣಕ್ಕೆ ರಿಟೇಲ್ ಮಾಡ್ತಾರೆ. ಇಫ್ ಇನ್ ಕೇಸ್ ನಿಮಗೆ ಗಣೇಶ ಹಬ್ಬ ಇದ್ದಾಗ ಒಂದು 2 ತಿಂಗಳು ಮುಂಚೆ ಬಂದರೆ ನಿಮಗೆಲ್ಲ ಹೋಲ್ಸೇಲ್ ಸಿಗುತ್ತೀವಲ್ಲ. ಓಕೆನಾ? ಅದಾದ್ಮೇಲೆ ಬಹಳ ದೊಡ್ಡ ಗಣೇಶ ಕೂಡ ತೋರಿಸ್ತೀನಿ ಬನ್ನಿ ನಿಮಗೆ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು. ನೋಡಿ, ಇದು ನಂಗೆ ಬಹಳ ಕಲರೇಷನ್ ಇಷ್ಟ ಆಯಿತು. ಕ್ರಿಸ್ಟನ್ ಟೈಪ್ ಗಣೇಶ ಇದು ಬಂದ್ಬಿಟ್ಟು 8 ಫೀಟ್ ಇದೆ ಗಣೇಶ, ಪೇಪರ್ ಗಣೇಶ ಇವೆಲ್ಲ. ಸಖತ್ ಲೈಟ್ ವೇಟ್ ಬರ್ತದೆ, ಎಲ್ಲ ಆರಾಮಾಗಿ ಒಂದು 2 ಕ್ಯಾರಿ ಮಾಡ್ಬೋದು ಅಷ್ಟೇ, ಅಷ್ಟು ಲೈಟ್ ವೇಟ್ ಇರುತ್ತೆ. ಸಖತ್ತಾಗಿದೆ. ಇದು ಕೂಡ ಬಹಳಷ್ಟು ಮಾಡಲಿದೆ. ಈ ಕಡೆ ಮಾಡಲಿದೆ. ನಿಮಗೆ ಆಪ್ಷನ್ಸ್ ಸಖತ್ತಾಗಿದೆ ಇವ್ರ ಹತ್ರ. ನಿಮಗೆ ಭಾಳಷ್ಟು ಕಡೆ ಏನು ಮಾಡ್ತಾರೆ, ಬಹಳ ಕಮ್ಮಿ ಇಟ್ಕೊಂಡ್ಬಿಟ್ಟಿಗೆ ಇದು ಸ್ಟಾಕ್ ಕಮ್ಮಿ ಇರುತ್ತೆ, ಆಪ್ಷನ್ ಕೂಡ ಕಮ್ಮಿ ಇರುತ್ತೆ. ಬಟ್ ಇವ್ರ ಹತ್ರ ಆಪ್ಷನು ಜಾಸ್ತಿ ಇದೆ ಮತ್ತು ಸ್ಟಾಕ್ ಕೂಡ ಜಾಸ್ತಿ ಇದೆ. ಅದಾದಮೇಲೆ ನೋಡಿ, ಇದೆಲ್ಲ 8 ಫೀಟ್. ಓಕೆನಾ? ಇಲ್ಲಿ ನೋಡ್ತಿರ್ಬೋದು, ಇದೆಲ್ಲ 10 ಫೀಟ್ ಗಣೇಶ. ನೋಡಿ ಎಷ್ಟು ಹ್ಯೂಜ್ ಆಗಿದೆ. ನನಗೆ ಕಂಪೇರ್ ಮಾಡೋ ನಿಮಗೆ ಎಷ್ಟು ಹ್ಯೂಜ್ ಆಗಿದೆ ಗಣೇಶ ಅಂದ್ಬಿಟ್ಟು. ಸಾಕಾಗಿದೆ. ಈ ಥರ ಎಲ್ಲ ಗಣೇಶ ಕೂಡಿಸ್ಬಿಟ್ರೆ ಮೇಲೆಲ್ಲ ಮಜಾ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಈ ಕಡೆ ಲಾಸ್ಟಿಗೆ ಬರ್ತೀವಿ ನೋಡಿ, ಇದು ನೋಡ್ಬೋದು. ನನ್ನ ಹೈಟ್ ಕಂಪೇರ್ ಮಾಡಿ 5'11" ಇರೋದು ಅಬ್ಸರ್ವ್ ಮಾಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು ಗಣೇಶ. 13 ಅಡಿ ಗಣೇಶ ವೀಕ್ಷಕರೇ. ಈ ಥರನೇ ನಿಮ್ಮ ಮೇಲೆ ಕೂರಿಸಿದ್ರೆ ಎಷ್ಟು ಸಾಕಾಗಿರುತ್ತೆ ನೋಡಿ. ನಿಮಗೆ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳಷ್ಟು ಜನ ನನಗೆ ಕಮೆಂಟ್ ಮಾಡ್ತಾರೆ POP ತೋರಿಸಿದ್ಬಿಟ್ಟು. ನಿಮಗೆ ಪೇಪರ್ ಆಗಿರ್ಬೋದು, ಮಣ್ಣಾಗಿರ್ಬೋದು, ಇದರಲ್ಲಿ ನಿಮಗೆ ಇಷ್ಟು ಡಿಫ್ರೆಂಟ್ ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ. ನಿಮ್ಗೆ ಯಾಕೆ ಗುರು POP ಬೇಕು? ದಯವಿಟ್ಟು ಹೇಳೋದು ಎಲ್ಲರಿಗೂ ಅದೇ ಹೇಳೋದು, ಆದಷ್ಟು ಪರಿಸರ ಸ್ನೇಹಿ ಬಳಸಿ. ನಿಮಗೂ ಉಪಯೋಗ, ನಮಗೂ ಉಪಯೋಗ ಆಗುತ್ತೆ. ಓಕೆನಾ? ದಯವಿಟ್ಟು ಯಾವುದೇ ಕಾರಣಕ್ಕೂ ನಾವು ಪರಿಸರ ಏನದು POP ಕೂರ್ಸಕ್ಕೆ ಹೋಗ್ಬಿಡಿ. ಸುಮ್ಮನೆ ನೀವೇನು ಜಸ್ಟ್ ಭಾಳ ಏನು ಮಾಡ್ತಾರೆ, ಶೋಕಿಗೋಸ್ಕರ ಕೂರಿಸ್ತಾರೆ. ದಯವಿಟ್ಟು ಗಣೇಶ ಹಬ್ಬನ ಯಾವುದಕ್ಕೂ ಶೋಕಿ ಕಡೆ ಕೂರ್ಸಕ್ಕೆ ಹೋಗ್ಬಿಡಿ. ಹಬ್ಬ ಆದರೆ ಹೇಗಿರಬೇಕು, ಬಹಳ ವಿಜೃಂಭಣೆಯಿಂದ ಮಾಡಬೇಕಾಗುತ್ತೆ. ಅದು ಕೂಡ ನಿಮಗೆ ಏನೇ ಮಾಡಿದ್ರು ಕೂಡ, ಗಣೇಶ ಅಂತ ಹೇಳಿದ್ರೆ ಮಣ್ಣು, ಅದು ಬಿಟ್ಟರೆ ನಿಮಗೆ ಇನ್ ಕೇಸ್ ಮಣ್ಣಲ್ಲಿ ಬಾಡಾಗೋರು ಅಂದರೆ ನೀವು ಪೇಪರ್ ಟ್ರೈ ಮಾಡ್ಬೋದು. ಓಕೆನಾ? ನಿಮ್ಗೇನಾದರೂ ಗಣೇಶಗಳು ಬೇಕಾದ್ರೆ ಬ್ರದರ್ ನಮ್ಮ ಡಿಸ್ಪ್ಲೇ ಮೇಲೆ ಹಾಕಿರ್ತೀವಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಮತ್ತು ಈ ಜಾಗದ ಲಿಂಕ್ ನಾನು ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈ ಲೊಕೇಶನ್ ಹಾಕೊಂಡ್ಬಂದ್ರೆ ಕರೆಕ್ಟಾಗಿ ಗೋಡನ್ ಮುಂದೆ ಸ್ಟಾಪ್ ಆಗುತ್ತೆ. ಓಕೆನಾ? ದಯವಿಟ್ಟು ಎಲ್ಲಿ ಅಂತ ಕೇಳಕ್ಕೆ ಹೋಗ್ಬಿಡಿ. ಇದು ಬಂದ್ಬಿಟ್ಟು ನಿಮಗೆ ಹೊಸಕೋಟೆಯಿಂದ ಕೇವಲ 5 ಕಿಲೋಮೀಟರ್ ಆಗುತ್ತೆ ಅಷ್ಟೇ, ಜಾಸ್ತಿ ಇಲ್ಲ. ಕೊಳ್ಳೂರು ಮನ್ಸಂದ್ರ ರೋಡ್ ಅಂತ. ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ನೋಡಿ. ನಮ್ಗೆ ಸ್ವಲ್ಪ ಹೊಸದಲ್ವಾ, ಸ್ವಲ್ಪ ಹೇಳೋಕ್ಕಾಗ್ತಿಲ್ಲ ಲೊಕೇಶನ್ ಹಾಕಾಡಕ್ಕೆ. ಓಕೆನಾ? ಸೊ ನಿಮಗೇನೋ ಗಣೇಶ ಬೇಕಾದ್ರೆ ಬ್ರದರ್ ನಮ್ಮ ಡಿಸ್ಪ್ಲೇ ಹಾಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಜೈ ಶ್ರೀ ಗಣೇಶ.